ದೇವನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯದ ಧ್ಯಾನಕ್ಕೋಸ್ಕರವಾಗಿ ನಾನಿವತ್ತು ಒಂದು ಸಿಂಪಲ್ ಆಗಿರುವಂಥ ವಿಷಯವನ್ನು ತಗೊಂಡಿದ್ದೇನೆ. ಅದು ಪ್ರಾಮುಖ್ಯವಾಗಬೇಕಾದ್ದು. ತಮ್ಮನೆ ಬಂದಾಗೆಲ್ಲ ಪ್ರವಾದನೆ ಕುರಿತಾಗಿ ನಾನು ಮಾತಾಡ್ತಾ ಇರ್ತೇನೆ. ಎರಡನೇ ಬರಣದ ಕುರಿತಾಗಿ ಅನೇಕ ವಿಷಯಗಳು ನಾವು ಕೇಳ್ಕೊಂತ ಬಂದಿದ್ದೇವೆ. ಆದರೆ ಇವತ್ತು ಎರಡನೇ ಬರಣಕ್ಕೆ ನಾವು ಸಿದ್ಧರಾಗುವಾಗ ನಮ್ಮ ರಕ್ಷಣೆ ವಿಷಯದಲ್ಲಿ ನಾವು ಸ್ಪಷ್ಟವಾಗಿರುವಂಥ ಒಂದು ಅವಗಾಹನವನ್ನು ನಾವು ಹೊಂದಿಕೊಂಡು ಹೋಗುವಂಥ ವ್ಯಕ್ತಿಗಳಾಗಿರ್ಬೇಕೆಂಬುದಾಗಿ ಒಂದು ಪ್ರೇರೇಪಣೆಯ ಮೇರೆಗೆ ರಕ್ಷಣೆ ಅಂದರೆ ಆ್ಯಕ್ಚುಲ್ ಆಗಿ ಏನು, ಅದು ಯಾವ ರೀತಿಯಾಗಿ ದೇವರು ಅನುಗ್ರಹಿಸಿದ್ದಾನೆ ಒಂದು ಭಾಗವಾಗಿ, ಮತ್ತು ಎರಡನೇ ಭಾಗವಾಗಿ ರಕ್ಷಣೆ ನಿಶ್ಚಯತೆ ಕೆಲವು ಆಲೋಚನೆಗಳು ನಿಮ್ಮ ಮುಂದೆ ಹಾಕೋದಕ್ಕೆ ಇಷ್ಟಪಡ್ತಾರೆ. ನಾನು ರಕ್ಷಣೆ ನಿಶ್ಚಯತೆ ಅಂತಂದ್ರೆ ಅಂದ್ರೆ ಯಾರು ಪ್ರಶ್ನೆ ಕೇಳಿದ್ರೆ ನೀನು ರಕ್ಷಣೆ ಹೊಂದಿದೆಯಾ, ಅದ್ಮೇಲೆ ಕರ್ತನು ಬರೋದಾದ್ರೆ ನೀನು ಕರ್ತನೊಟ್ಟಿಗೆ ಒಯ್ಯಲ್ಪಡ್ತೀಯ. ಒಂದು ವೇಳೆ ಇವತ್ತು ಒಂದು ವೇಳೆ ನಾವು ಈ ಭೂಮಿಯನ್ನು ಬಿಡುವಂಥ ಪ್ರಪಂಚಕ್ಕೆ ಬಂದಾಗ ನಾನು ಖಂಡಿತವಾಗಿ ಕೂಡ ನಾನು ದೇವರ ರಾಜ್ಯಕ್ಕೆ ನಾವು ಪ್ರವೇಶ ಮಾಡ್ತೇನೆ ಎಂಬುವಂಥ ಒಂದು ನಿರೀಕ್ಷೆ ನನಗಿದೆ ಅಂತ ಪ್ರಶ್ನೆ ಬಂದಾಗ ಕೆಲವು ಜನರು ಡೈರೆಕ್ಟಾಗಿ ಹೇಳ್ತಾರೆ ಹೌದು ಅಂತ, ಕೆಲವು ಜನರು ಡೈರೆಕ್ಟ್ ಹೇಳಕ್ ಬರಲ್ಲ. ಯಾಕಂದ್ರೆ ರಕ್ಷಣೆ ನಿಶ್ಚಯತೆ ಅನ್ನುವಂಥದ್ದು ಅನೇಕರಿಗೆ ಕೆಲವು ಸರ್ತಿ ಇರಲ್ಲ. ಅದರ ಕುರಿತಾಗಿ ಕೆಲವು ವಿಷಯಗಳನ್ನ ನಾನು ಮುಂದೆ ನನ್ನ ತಂಡಕ್ಕೆ ಇಷ್ಟಪಡ್ತಾನೆ. ಮೊದಲಾಗಿ ರಕ್ಷಣೆ ಕುರಿತಾಗಿ ಕೆಲವು ಆಲೋಚನೆ ಅನ್ನುವಾಗ ದಯಮಾಡಿ ರೋಮವರದ ಪತ್ರಿಕೆ 5ನೇ ಅಧ್ಯಾಯ 1ರಿಂದ 4 ನೋಡ್ಕೊಳ್ಳೋಣ. ರೋಮವರದ ಪತ್ರಿಕೆ ಅದು ಅಪೊಸ್ತಲ ಪೌಲನು ನಮ್ಮ ಗುರುತಿರುವ ರೀತಿಯಲ್ಲಿ ಸುಮಾರು ಬಸವಣ್ಣನಿಗೆ 13 ಪತ್ರಿಕೆಗಳನ್ನ ಆತ ಬರೆದಿದ್ದಾನೆ. 13 ಪತ್ರಿಕೆಗಳಲ್ಲಿ 4 ಪತ್ರಿಕೆಗಳು ರೋಮ ಬರೆದ ಪತ್ರಿಕೆ, ಗಲಾತೆ ಬರೆದ ಪತ್ರಿಕೆ ಮತ್ತು 1ನೇ ಮತ್ತು 2ನೇ ಕೊರಿಂಥ ಪತ್ರಿಕೆ ಹೆಚ್ಚಿಗೆ ನಂಬಿಕೆಯ ಕುರಿತಾಗಿ ಬರೆದಿರುವಂತಹ ಪತ್ರಿಕೆಗಳು. ಅದಾದ್ಮೇಲೆ ಎಫೆಸಿ, ಕೊಲೊಸೆ, ಫಿಲಿಪ್ಪಿ ಮತ್ತು ಫಿಲೆಮೋನ್ ಈ 4 ಪತ್ರಿಕೆಗಳು ಭಕ್ತಿ ಜೀವಿತದ ಕುರಿತಾಗಿ ಬರೆದಿರುವಂತಹ ಪತ್ರಿಕೆಗಳು. ಇದಕ್ಕೆ ಸೆರೆಮನೆಯ ಪತ್ರಿಕೆಗಳು ಅಂತ ಕೂಡ ಕರೀತಾರೆ. 1ನೇ ತಿಮೋಥೆಯ ಬರೆದ ಪತ್ರಿಕೆ, 2ನೇ ತಿಮೋಥೆಯ ಬರೆದ ಪತ್ರಿಕೆ, ತೀತನ ಪತ್ರಿಕೆ ಅದು ಪಾಸ್ಟಲ್ ಎಪಿಸೋಡ್ಸ್ ಚಂದಾಗಿ ಅಂದ್ರೆ ಸಭಾ ಹಿರಿಯರಿಗೆ, ಸಭಾ ನಾಯಕರುಗಳಿಗೆ ಬೇಕಾಗಿರುವಂತ ಬೋಧನೆ ಅದನ್ನು ನಾವು ಮಾಡ್ತೀವಿ. ಅದಾದ್ಮೇಲೆ 1ನೇ ಥೆಸಲೋನಿಕ ಬರೆದ ಪತ್ರಿಕೆ ಮತ್ತು 2ನೇ ಥೆಸಲೋನಿಕ ಬರೆದ ಪತ್ರಿಕೆ ಅದು ಪ್ರೊಫೆಟಿಕ್ ಅಂದ್ರೆ ಮುಂದೆ ಬರಲಿಕ್ಕಿರುವ ಸಂಗತಿಗಳನ್ನ ಮುಖ್ಯವಾಗಿ 2ನೇ ಬರೋಣ ಕುರಿತಾಗಿರುವ ಸಂಗತಿಗಳನ್ನ ಕುರಿತರಿಸಿ ಅದನ್ನು ಬರ್ತಾರೆ. ಅದ್ರ ರೋಮ ಬರೆದ ಪತ್ರಿಕೆ ಈ ಒಂದು ನಂಬಿಕೆ ಕುರಿತು ಮಾತಾಡುವ ಸಂದರ್ಭದಲ್ಲಿ ಒಟ್ಟು ಅದರಲ್ಲಿ ಕೂಡ ನಾವು ಸುಮಾರು 16 ಅಧ್ಯಾಯಗಳು ನೋಡ್ತೇವೆ. ಅದರಲ್ಲಿ ಮೊದಲನೇ 3 ಅಧ್ಯಾಯದಲ್ಲಿ ಪಾಪ ಎನ್ನುವಂಥದ್ದು ಅದರ ಸಮಸ್ಯೆ ಏನು ಎಂಬುದಾಗಿ ಆತನು ಬಯಸ್ತಾನೆ. ಎರಡನೇದಾಗಿ 3ನೇ ಅಧ್ಯಾಯದಿಂದ ನಮ್ಮ 24ರಿಂದ 6ನೇ ಅಧ್ಯಾಯದವರೆಗೆ ಪಾಪಕ್ಕೆ ಏನು ಪರಿಷ್ಕಾರ ಇದೆ ಅನ್ನೋದು ಬರೀತಾನೆ. ಅದಾದ್ಮೇಲೆ 7 ಮತ್ತು 8ನೇ ಅಧ್ಯಾಯಕ್ಕೆ ನಾವು ಬರುವಾಗ ಸರ್ಟಿಫಿಕೇಶನ್ ಬಗ್ಗೆ ವ್ಯಕ್ತಿ ರಕ್ಷಣೆ ಹೊಂದಿರುವಂತ ವ್ಯಕ್ತಿ ಯಾವ ರೀತಿಯಾಗಿ ಅದನ್ನು ಪ್ರತಿಷ್ಠಾಪಿಸಲ್ಪಡುತ್ತಾನೆ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. 9, 10 ಮತ್ತು 11ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಸಾರ್ವಭೌಮತ್ವವನ್ನು ಕುರಿತಾಗಿ ಮಾತನಾಡ್ತಾನೆ. ಮತ್ತು 12ರಿಂದ 14ನೇ ಅಧ್ಯಾಯದಲ್ಲಿ ಬರುವಾಗ ಅಲ್ಲಿ ಸೇವೆ ಬಗ್ಗೆ ಇರುವಂತ ಪತ್ರಿಕೆ ಎಲ್ಲ ಒಂಥರ ಕೋಲ್ಡ್ ರೂಮ್ ಸೀನ್ ಟೈಪ್ ನಲ್ಲಿ ಇರುತ್ತೆ. ನಿಧಾನವಾಗಿ ಓದಿದ್ರೆ ಅರ್ಥ ಆಗ್ತದೆ. ಸೊ ಈಗ ನಾವು 5ನೇ ಅಧ್ಯಾಯದ ಮೊದಲನೇ 4 ವಚನದಲ್ಲಿ ರಕ್ಷಣೆ ಕುರಿತಾಗಿರುವಂತ ಕೆಲವು ಮಾತುಗಳನ್ನ ಮಾಡ್ತಾನೆ. ಏನು ಅಲ್ಲಿ ಬರೆದಿರುವಂತದ್ದು ರೋಮದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಉಂಟಾಗುವ ಸಮಾಧಾನ ಇರೋಣ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹೊಂದಿದರೆ, ತಾಳ್ಮೆಯಿಂದ ಅನುಭವಿಸದೆ ಹೊಂದಿದರೆ,
ಅನುಭವದಿಂದ ನಿರೀಕ್ಷೆಯನ್ನು ಹುಟ್ಟಿಸುವುದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮದ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಇಲ್ಲಿ ಮೊದಲನೇ ವಚನದಲ್ಲಿ ಆತನು ಹೇಳುವಂತ ಮಾತು, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಈ ನಂಬಿಕೆಯ ಮುಖಾಂತರವಾಗಿ ನಾವು ನೀತಿವಂತರೆಂಬುದಾಗಿ ಎನಿಸಲ್ಪಡ್ತೇವೆ. ಅಂದ್ರೆ ಯೇಸು ಕ್ರಿಸ್ತನಲ್ಲಿರುವಂತ ನಂಬಿಕೆಯ ಮುಖಾಂತರವಾಗಿ ನೀತಿವಂತರೆನಿಸಲ್ಪಡುವಂತ ಜಸ್ಟಿಫೈಡ್ ಬೈ ಫೇತ್. ಈ ಜಸ್ಟಿಫಿಕೇಶನ್ ಅನ್ನುವಂಥದ್ದು, ಈ ನೀತಿವಂತಿಕೆ ಅನ್ನುವಂಥದ್ದು ಆಕ್ಚುಲ್ ಆಗಿ ಇದು ಲೀಗಲ್ ಲ್ಯಾಂಗ್ವೇಜ್ ನಲ್ಲಿ ಕೋರ್ಟ್ ಉಪಯೋಗಿಸಲ್ಪಡುವಂತ ಒಂದು ಮಾತು. ಸಾಮಾನ್ಯ ಕೋರ್ಟ್ ನಲ್ಲಿ ಜಡ್ಜಿಗಳಿರುವಂತದ್ದು ಎಕ್ಸಾಮಿನೇಟ್ ಮಾಡ್ತೀವಿ. ಒಬ್ಬ ಅಪರಾಧಿ ಕರ್ಕೊಂಡ್ ಬಂದಾಗ ಎಕ್ಸಾಮಿನೇಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಅಪರಾಧಿನ ಕರ್ಕೊಂಡ್ ಬರ್ತಾರೆ, ಒಂದು ಬೇಡಿ ಹಾಕೊಂಡ್ಬರ್ತಾರೆ, ಇವ್ರು ಇಂತಿಂತ ತಪ್ಪು ಮಾಡಿದ್ದಾನೆ, ಇದನ್ನ ತಪ್ಪು ಮಾಡಿದ್ದಾನೆ ಅಂತ ಹೇಳಿ ಅವನ ಮೇಲೆ ತಪ್ಪು ಹೊರಿಸುವ ಅಂತ ಒಂದು FIR ಕರ್ಕೊಂಡ್ಬಂದು ಅಪರಾಧಿ ಕರ್ಕೊಂಡ್ಬಂದು ಕೋರ್ಟ್ ಬಂದು ನಿಲ್ಲಿಸ್ತಾರೆ. ಜಡ್ಜ್ ಏನ್ ಮಾಡ್ಬೇಕು, ಅದೇನು ಅಪರಾಧ ಏನ್ ಮಾಡಿದನೋ ಅದನ್ನ ಪರಿಗಣಿಸಿ ಅದು ನಿಜವಾದ ಸಂದರ್ಭದಲ್ಲಿ ಅದಕ್ಕೆ ಏನು ಬೇಕು ಶಿಕ್ಷೆಯನ್ನು ಕೊಡಬೇಕು. ಅದು ನ್ಯಾಯಾಧೀಶನ ಒಂದು ಕೆಲಸ. ಅದು ಕೆಲವು ಸರ್ತಿ ಜಡ್ಜಿನವರು ಎಕ್ಸಾಮಿನೇಟ್ ಮಾಡ್ತಾರೆ, ಅದನ್ನ ಕ್ಷಮಿಸ್ಬಿಡ್ತಾರೆ. ಇದು ಆಕ್ಚುಲಿ ಈ ಗವರ್ನರ್ ಕಡೆಯಿಂದ ಪ್ರೆಸಿಡೆಂಟ್ ಕಡೆಯಿಂದ ಆಗ್ತದೆ ಎಕ್ಸಾಮಿನೇಷನ್ ಅನ್ನುವಂಥದ್ದು. ಅಂದ್ರೆ ಅಪರಾಧಿನೇ, ಆದ್ರೆ ಆತನ ನೀತಿವಂತರೆಂಬುದಾಗಿ ಎನಿಸಿ ಬಿಟ್ಬಿಡುತ್ತ. ಅಂದ್ರೆ ಪಾಪದ ಒಂದು ಶಿಕ್ಷೆ ಅದರ ಮೇಲೆ ಬಾರದ ರೀತಿಯಾಗಿ ಬಿಟ್ಬಿಡುವಂತ ಮರ್ಸಿ. ಸೊ ಏನಾಗುತ್ತೆ, ಅಪರಾಧಿಯಾಗಿ ಬಂದಿರುವಂತವನು ಬೇಡಿಗಳು ಹಾಕೊಂಡ್ ಬರ್ತಾನೆ, ಜನರೆಲ್ಲ ಅವನನ್ನ ಕೆಟ್ಟದಾಗ ನೋಡ್ತಿರ್ತಾರೆ, ಇವನು ಎಂತವನಪ್ಪ ಅಂತೇಳಿ. ಆದ್ರೆ ಯಾವಾಗಾದ್ರೆ ಇವನು ಎಕ್ಸಾಮಿನೇಟ್ ಆಗ್ತಾನೋ ಅಥವಾ ಅವನು ಕ್ಷಮಿಸಲ್ಪಡ್ತಾನೋ, ಅವನೇನ್ ಮಾಡ್ತಾನೆ, ಆದ್ರೆ ನಾನು ನಿರಪರಾಧಿ ಯಾವ ರೀತಿ ಹೋಗ್ತಾನೋ ಅದೇ ರೀತಿ ಹೊರಟೋಗ್ತಾನ. ಈಗ ಈ ಒಂದು ವಾಕ್ಯ ಭಾಗದಲ್ಲಿ ಗಮನಿಸುವಂತ ಮಾಡ್ತಾನೆ ಅಂತಂದ್ರೆ, ನಾವು ರಕ್ಷಕರಾದ ಯೇಸು ಕ್ರಿಸ್ತನ ನಂಬಿಕೆ ಹೇಳೋದ್ರ ಮುಖಾಂತರವಾಗಿ ದೇವರು ಜಡ್ಜ್ ಸ್ಥಾನದಿಂದ ಏನ್ ಮಾಡ್ತಾನೆ, ನಮ್ಮನ್ನ ನೀತಿವಂತ ಎನಿಸ್ತಾನೆ. ಆಕ್ಚುಲಿ ನಾವು ನೀತಿವಂತರಲ್ಲ, ಬಟ್ ಗಾಡ್ ವಿಲ್ ಡಿಕ್ಲೇರ್ ನಮ್ಮನ್ನ ನೀತಿವಂತರಾಗಿ. ಈಗ ಜಡ್ಜ್ ನೀತಿವಂತರಾಗಿ ಎನಿಸಿದ ಮೇಲೆ ಇನ್ನು ಯಾರು ಅವನ ಮೇಲೆ ಕಾಯಲಿಕ್ಕೆ ಆಗಲ್ಲ, ಯಾರು ಅವನಿಗೆ ಶಿಕ್ಷೆ ಕೊಡ್ಲಿಕ್ಕೆ ಆಗೋದಿಲ್ಲ. ಏನೋ ಜಡ್ಜ್ ತೀರ್ಮಾನ ಮಾಡಿದ್ಮೇಲೆ ಏನಾರು ಮಾಡಿದ್ಮೇಲೆ ಕಂಟೆಂಪ್ಟ್ ಅಂತ ಹೇಳ್ತಾರೆ, ಕೋರ್ಟ್ ಕಂಟೆಂಪ್ಟ್ ಆಗ್ತದೆ, ಅವನ್ನ ಕೂಡ ಹೋಗ್ತಾರೆ, ಇವ್ರು ಇನ್ ಮೇಲೆ ಕೈ ಹಾಕ್ದವನ್ನ. ಸೊ ಇದು ದೇವರು ಮಾಡುವಂತ ಕೆಲಸ. ಯಾವಾಗ ಮಾಡ್ತಾನಪ್ಪ ಅಂತಂದ್ರೆ, ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ಮಾಡುವಂತ ಕಾರ್ಯಕ್ರಮ. ಮತ್ತು ಆಗ ಏನಾಗ್ತದೆ, ಇನ್ನೊಂದು ಭಾಗ ಬರುವಾಗ ಅರ್ಥ ನಾವು ದೇವರೊಂದಿಗೆ ಸಮಾಧಾನವನ್ನು ಹೊಂದ್ತೇವೆ ಅನ್ನೋಂಥ ಮಾತಾಡ್ತೇವೆ. ಯೇಸು ಕ್ರಿಸ್ತ ನಂಬಿದಾಗ ನಾವು ನೀತಿಯಲ್ಲಿ ಎನಿಸಲ್ಪಡ್ತೇವೆ ಮತ್ತು ದೇವರಿಗೂ ನಮ್ಗೆ ಏನಾಗ್ತದೆ, ಅದು ಸಮಾಧಾನ ಉಂಟಾಗ್ತದೆ. ಅದ್ರ ಅರ್ಥ ಏನು, ಅದಕ್ಕಿಂತ ಮೊದಲು ದೇವ್ರಿಗೂ ನಮಗೂ ಏನಿದೆ, ಸಮಾಧಾನ. ಅಂದ್ರೆ ಇನ್ನೊಂದು ರೀತಿಯಲ್ಲಿ ದೇವರಿಗೂ ನಮಗೂ ಶತ್ರುತ್ವ ಇದೆ. ಯಾತಕ್ಕೆ ದೇವರಿಗೂ ನಮಗೂ ಶತ್ರುತ್ವ ಇದೆ ಅಂತಂದ್ರೆ, ದೇವರು ಪರಿಶುದ್ಧರು, ನಾವು ಪಾಪ. ಯಾಕೆ ಶತ್ರುತ್ವ ಇದೆ ಅಂತಂದ್ರೆ, ನಾವು ದೇವರಿಗೆ ಅವಿಧೇಯರಾಗಿದ್ದೇವೆ. ಯಾವ ರೀತಿಯ ದೇವರ ಅವಿಧೇಯರಾಗಿದ್ದೇವೆ ಅಂದ್ರೆ, ದೇವರು ಕೊಡುವಂತ ಆಜ್ಞೆಯನ್ನ ನಾವು ಉಲ್ಲಂಘಿಸಿದ್ದೇವೆ. ಇದು ಎಲ್ಲಿ ಉಂಟಾಯಿತು ಅಂತಂದ್ರೆ, ಮತ್ತೆ ತಿರುಗಿ ನಮ್ಮ ಮೂಲಭೂತವಾಗಿರುವಂತ ಆದವನ ಬಳಿಗೆ ಬರುವುದು. ಆದವನನ್ನ ದೇವರು ಉಂಟು ಮಾಡಿದ, ಏನೇನು ತೋಟದಲ್ಲಿಟ್ಟ, ಆದ್ರೆ ಬೇಕಾದ್ರೆ ಎಲ್ಲವನ್ನು ಹುಡುಗ ಒದಗಿಸಿಕೊಟ್ಟ. ಆದ್ರೆ ದೇವರು ಆದವನಿಗೆ ಒಂದೇ ಒಂದು ಆಜ್ಞೆ ಕೊಟ್ಟ. ಈಗ ನಮಗೆ ಧರ್ಮಶಾಸ್ತ್ರ ಪ್ರಕಾರ 10 ಆಜ್ಞೆಗಳಿದೆ. ಕಳ್ತನ ಮಾಡ್ಬೋದು, ಸಿಟ್ಟು ಮಾಡಬಾರ್ದು, ಅಥವಾ ಕೊಲೆ ಮಾಡಬಾರ್ದು, ಆದ್ರ ಮಾಡಬಾರ್ದು, ಬೇರೆಯವ್ರನ್ನ ಆಶಿಸಬಾರ್ದು. 10 ಆಜ್ಞೆಗಳಿದೆ ನಮಗೆ. 10 ಆಜ್ಞೆಗಳ ಪರಿಪಾಲಿಸಕ್ಕೆ ಈ ಲೋಕದಲ್ಲಿ ಯಾರ ಕೈಲೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಆದಮನ ಸಂತತಿಯಲ್ಲಿ ಬಂದದ್ರಿಂದ ಇಟ್ಸ್ ನಾಟ್ ಪಾಸಿಬಲ್. ಆದ್ರೆ ಆದಮನಿಗೆ ದೇವರು ಒಂದೇ ಒಂದು ಆಜ್ಞೆನ ಕೊಟ್ಟ, ಏನು, ಹಣ್ಣನ್ನ ತಿನ್ಬೇಡಪ್ಪ ಅಂತ. ಒನ್ ಕಮಾಂಡ್ಮೆಂಟ್, ದಟ್ ಈಸಿ ಕಮಾಂಡ್ಮೆಂಟ್ ಅಲ್ವಾ?
ಬಾರಿ ಬೇರೆ ಸಿಕ್ಕಾಪಟ್ಟೆ ಹಣ್ಣುಗಳಿದೆ ತಿನ್ಲಿಕ್ಕೆ. ಯಾತಕ್ಕೆ ದೇವರು ಒಂದು ಆಜ್ಞೆಯನ್ನ ಕೊಟ್ಟ, ಅದನ್ನ ಯಾಕೆ ಕೊಡಬಾರ್ದು, ಕೊಟ್ಟಿದ್ರೆ ಸರಿಯಾಗಿ ಹೊಡೆದಲ್ಲ ಅಂತಂದ್ರೆ, ದೇವರು ಸಾರ್ವಭೌಮನು. ಈಗ ನಮ್ಮ ಮಕ್ಕಳ ವಿಷಯದಲ್ಲಿ ಬಂದಾಗ ವಿ ಎಕ್ಸ್ಪೆಕ್ಟ್ ದಟ್ ಅವರ್ ಚಿಲ್ಡ್ರನ್ ಟು ಒಬೇ ಅಸ್. ಇಟ್ಸ್ ನಾಟ್ ಬಿಕಾಸ್ ಆಫ್ ಅವ್ರಿಗೇನೋ ನಾವು ಕೆಟ್ಟದ್ದು ಮಾಡ್ಬೇಕಂತ ಉದ್ದೇಶದಿಂದ ಅಲ್ಲ, ಅವ್ರ ಒಳ್ಳೇದಕ್ಕೋಸ್ಕರವಾಗಿ ನಾನು ಹೇಳ್ತೇನೆ, ಮಗ ನನ್ನ ಮಾತು ಕೇಳೋಕೆ. ಮತ್ತು ಎರಡನೇದಾಗಿ, ಆತನ ಮೇಲೆ ನಮ್ಗೆ ಅಧಿಕಾರ ಇದೆ, ನನ್ನ ಮಗನ ಮೇಲೆ ನನಗೆ ಅಧಿಕಾರ ಇದೆ. ಯೇಸು ಕ್ರಿಸ್ತನ ದೇವರು ಕೂಡ ಆದಮನ ಮೇಲೆ ಅಧಿಕಾರ ಇದೆ, ಆದಮನ ಮೇಲೆ ಆತನ ಸಾರ್ವಭೌಮತ್ವ ಇದೆ. ಅದೇ ಗಾಳಿ ಸುಪ್ರೀಂ, ಆಡಮೇಲೆ ನಾನು ಸುಪ್ರೀಂ. ಮತ್ತೆ ಲೂಸಿಫರ್ ರೀತಿಯಲ್ಲಿ ನಾನೇ ಸುಪ್ರೀಂ ಅಂತ ಹೇಳಿ ದೇವ್ರನ್ನ ಪಕ್ಕ ಕೇಳಕ್ ಆಗೋದಿಲ್ಲ. ಹಾಗಾಗಿ ಒಂದು ಆಜ್ಞೆ ಇದೆ ಅವ್ನಿಗೆ, ಈ ಯಾಕೆ ಫಾಲೋ. ಆದ್ರೆ ಆದಮನ ಏನ್ ಮಾಡಿದ ಅಂತಂದ್ರೆ ಆಜ್ಞೆ ಉಲ್ಲಂಘಿಸಿದ. ಅಂದ್ರೆ ಹಣ್ಣು ತಿನ್ನೋದ್ರ ಮುಖಾಂತರವಾಗಿ ಕೆಟ್ಟದಂತಲ್ಲ, ಒಂದು ಹಣ್ಣು ತಿಂದ್ರೆ ಕೆಟ್ಟದಾಗಲ್ಲ. ಬಟ್ ಅದ್ರ ಎದುರುಗಡೆ ಏನಪ್ಪಾ ಇದೆ ಅಂತಂದ್ರೆ ಅವಿಧೇಯತೆ ಇದೆ. ಇನ್ನೊಂದು ರೀತಿಯಲ್ಲಿ ದೇವರು ಕೊಟ್ಟಿರುವಂತ ಮಾತಿನಲ್ಲಿ ನಂಬಿಕೆ ಇಲ್ಲ, ಆದ್ರೆ ಸೈತಾನ ಹೇಳುವಂತ ಮಾತಲ್ಲಿ ನಂಬಿಕೆ ಬಂದಿದೆ. ಅದು ದೇವ್ರ ಮೇಲೆ ನಂಬಿಕೆ ಇಲ್ಲ, ಮಧ್ಯ ಯಾವನೋ ಬಂದಿದ್ದಾನೋ ಅವನ ಮೇಲೆ ನಂಬಿಕೆ ಇದೆ. ಹುಟ್ಟಿ ಸಾಕಿ ಸಲಹೆ ಮೇಲೆ ತಂದೆ ತಾಯಿ ಕೆಲಸ ಮಕ್ಕಳು ನಂಬಿಕೆ ಇರೋಲ್ಲ. ಹಾಳು ಮಾಡೋದು ಸ್ನೇಹಿತರ ಮಾತ್ರ ಮೇಲೆ ತುಂಬಾ ನಂಬಿಕೆ ಇದೆ. ಇದಕ್ಕೂ ಹಾಳಾಗುವಂತ ವ್ಯಕ್ತಿ ನಾವು ನೋಡ್ತಾನೆ ಇದೀವಿ. ಸೊ ಆದಾಮನ ಏನ್ ಮಾಡ್ದ, ಅವಿಧೇಯನಾದ, ಪಾಪಕ್ಕೆ ಒಳಗಾದ. ದೇವರು ಯಥಾ ರೀತಿಯಾಗಿ ಅದೊಂದು ಏದೇನು ತೋಟದಲ್ಲಿ ಆದಾಮನ ನೋಡ್ಲಿಕ್ಕೆ ಬರ್ತಾನೆ. ಆಗ ಪಾಪ ರಹಿತವಾಗಿರುವಂತ ಒಂದು ಪ್ರಪಂಚ ಅದು. ಆದಾಮನಿಗೆ ಇನ್ಯಾರು ಸ್ನೇಹಿತರು ಕೂಡ ಇಲ್ಲ, ಹೆಚ್ಚಿಗೆ ಇಲ್ಲ. ಇದ್ರೆ ಅವಳು ಇದರ ಆದ ಇಬ್ಬರೇ. ಇನ್ನೊಬ್ಬ ವ್ಯಕ್ತಿ ಬಂದಾಗ ಎಷ್ಟೋ ಖುಷಿ ಆದವನಿಗೆ ಸಮಯ ಕಳೀಲಿಕ್ಕೆ, ಮಾತಾಡ್ಲಿಕ್ಕೆ. ದೇವ್ರಂತಂದಾಗ ಆತನು ಇನ್ನೊಂದು ಪರಲೋಕಕ್ಕೆ ಸಂಬಂಧಪಟ್ಟಿರುವಂತ ವ್ಯಕ್ತಿ. ಎಷ್ಟೋ ವಿಷಯಗಳು ದೇವರಂತ ತಿಳ್ಕೊಳ್ಳಿಕ್ಕೆ ಆತನಿಗೆ ಮನಸ್ಸಿದೆ. ಹಂಗಾಗಿ ಅವನೆಷ್ಟೋ ಆಸೆ ದೇವ್ರು ನೋಡುತ್ತೆ ಒಂದು ವ್ಯಕ್ತಿ. ಯಾವಾಗಾದ್ರೆ ಆತನು ಅವಿಧೇಯನಾಗಿ ಪಾಪಕ್ಕೆ ಒಳಗಾದನೋ ದೇವರು ಬರುವಾಗ ಇದನ್ನ ಔದ್ಕೊಳ್ತಾ ಇದ್ದಾನೆ. ಯಾತಕಪ್ಪ ಅಂತ ಕೇಳಿದಾಗ ಏನಾಗಿದೆ, ನಾನು ಬೆತ್ತಲಾಗಿದ್ದೇನೆ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕಿಂತ ಮೊದಲು ಅವನಿಗೆ ಬೆತ್ತತನ ಗೊತ್ತಿರ್ಲಿಲ್ವಾ? ಅಂದ್ರೆ ಆತನಿಗೆ ದೇವರ ಮಹಿಮೆ ಎನ್ನುವಂಥದ್ದು ಅವರನ್ನು ತುಂಬಿತ್ತು. ಇಟ್ ವಾಸ್ ಗಾಡ್ಸ್ ಗ್ಲೋರಿ ವಾಸ್ ಇಸ್ ಕವರ್. ದೇವರ ಮಹಿಮೆನೇ ಆತನಿಗೆ ಒಂದು ಬಟ್ಟೆಯಾಗಿ ಆತನಿಗೆ ಆ ಒಂದು ಬೆತ್ತಲತನ ಮುಚ್ಚುವಂತ ರೀತಿಯಲ್ಲಿ ದೇವರ ಮಹಿಮೆ ಇತ್ತು ಅವನಿಗೆ. ಯಾವಾಗಾದ್ರೂ ಪಾಪಗೊಳ್ಳಾಗ್ತಾನೋ ದೇವರ ಮಹಿಮೆ ಅದನ್ನು ಬಿಟ್ಟು ಹೋಗ್ತದೆ, ಬೆತ್ತಲತನ ಬರುತ್ತೆ. ಮತ್ತೆ ಸ್ವಾಮಿ ಇನ್ನೊಂದು ಮಾತು ಹೇಳ್ತಾರೆ, ತಿನ್ನದೇನೇ ನೀವು ಸತ್ತೋಗ್ತೇವೆ ಅಂತ ಇನ್ನೊಂದು ಮಾತು ಹೇಳ್ತಾರೆ. ಈ ಸಾವು ಎನ್ನುವಂಥದ್ದು ನಾವು ಗಮನಿಸುವಾಗ ಮೂರು ತರವಾಗಿ ನಾವು ಗಮನಿಸ್ತೇವೆ. ಒಂದು, ತಿನ್ನದೇನೇ ಆದಾಮನಿಗೂ ದೇವರಿಗಿರುವಂತಹ ಒಂದು ಅನ್ಯೋನ್ಯತೆಯ ಸಂಬಂಧ ಎನ್ನುವಂಥದ್ದು ಕಟ್ಟಾಗಿ ಹೋಗುತ್ತೆ. ದೇವ್ರು ಬಂದಾಗ ನಾವು ಔತ್ಕೊಂತಾ ಇದ್ದಾನೆ, ಆ ದೇವ್ರು ಬಂದಾಗ ಓಡುತ್ತಾ ಇದ್ದಾನೆ. ದೇವ್ರ ಎದುರು ಬರ್ಲಿಕ್ಕೆ ಧೈರ್ಯ ಇಲ್ಲ ಅವನಿಗೆ. ಆ ಒಂದು ಸಂಬಂಧ ಏನಾದ್ರು ಕಳೆದೋಗಿದೆ. ಅದು ಆತ್ಮಿಕವಾಗಿರುವಂತ ಮರಣ ಅಂತ ಹೇಳ್ತಾರೆ. ಎರಡನೇದಾಗಿ ಆದವನು 930 ವರ್ಷ ಆತನ ಬದುಕ್ದ, ಆಮೇಲೆ ದೈಹಿಕವಾಗಿ ಸತ್ತೋದ. ಅಂದ್ರೆ ಆತನ ಆತ್ಮ ಮತ್ತು ಶರೀರ ಎನ್ನುವಂಥದ್ದು ಬೇರೆ ಆಗುವಂಥದ್ದು ದೈಹಿಕವಾಗಿರುವಂತ ಮರಣ. ಸೊ ಇವೆರಡು ಕೂಡ ಆದಮನ ಜೀವಿತದಲ್ಲಿ ಉಂಟಾಯಿತು. ಅದು ಪ್ರಥಮವಾಗಿ ಆತ್ಮಿಕವಾಗಿ ಆತನು ಸತ್ತೋಗ್ತಾನೆ. 930 ವರ್ಷ ಕಳೆದ ಮೇಲೆ ಶಾರೀರಿಕವಾಗಿ ಆತನು ಸತ್ತೋಗ್ತಾನೆ. ನೋವನ ಕಾಲ ಆದ್ಮೇಲೆ ಇದ್ದಕ್ಕಿದ್ದಂಗೆ 900-800 ವರ್ಷ ಬದುಕುವಂತ ಜೀವನ ಏನಾಯ್ತು ಅಂದ್ರೆ 240 ವರ್ಷಕ್ಕೆ ಇಳಿದಾಯ್ತು. ಅಬ್ರಾಮನ ಕಾಲಕ್ಕೆ ಬರುವಂತ ಸಂದರ್ಭದಲ್ಲಿ 170-160 ಬಂತು. ದಾವಿದನ ಕಾಲಕ್ಕೆ ಬರುವಂತ ಸಂದರ್ಭದಲ್ಲಿ 80. ದಾವಿದನ ಹೇಳ್ತಾನೆ 70 ವರ್ಷ, ಬಲ ಹೆಚ್ಚಿದ್ರೆ 80. ಸದ್ಯಕ್ಕೆ ನಮ್ಮ ಕ್ಯಾಟಗರಿ ಅದೇ. ಈ ಎರಡು ತರವಾಗಿರುವಂತ ಮರಣ. ಮೂರನೇ ಮರಣ ಯಾವ್ದಪ್ಪ ಅಂತಂದ್ರೆ ನಿತ್ಯವಾಗಿರುವಂತ ಮರಣ. ಅದು ಯುಗದ ಅಂತ್ಯದಲ್ಲಿ ದೇವರು ಎಲ್ಲ ಆತ್ಮಗಳನ್ನ ತೀರ್ಪು ಕರೀತಾನೆ. ಅಲ್ಲಿ ನಾವು ನೋಡ್ತೇವೆ, ಕೆಲವು ಜನರು ಜೀವಕ್ಕೋಸ್ಕರವಾಗಿಯೂ ಕೆಲವು ಜನರು ಮರಣಕ್ಕೋಸ್ಕರ ಇದು ಬರ್ತಾರೆ ಅಂತ ನೋಡ್ತೇವಲ್ಲ. ಅದು ಎರಡು ಬೇರೆ ಬೇರೆ ಪುನರುತ್ಥಾನಗಳು. ಒಟ್ಟು ಪುನರುತ್ಥಾನಗಳೇ ಬೇರೆ ತರ ಇದಾವೆ, ಅದಕ್ಕೆ ನಮ್ಮ ಸಬ್ಜೆಕ್ಟ್ ಅಲ್ಲ ಅದು. ಆದ್ರೆ ಆತ್ಮಕ್ಕೆ ಪ್ರತಿಯೊಂದು ಆತ್ಮನು ಕೂಡ ದೇವರು ಏನ್ ಮಾಡ್ತಾರೆ, ತೀರ್ಪಿಗೆ ಒಳಪಡಿಸಿ ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿರಲಿಲ್ಲವೋ
ಹೌದು. ಅವರನ್ನ ನಿತ್ಯವಾಗಿರುವಂತ ನರಕಕ್ಕೆ ಕಳ್ಸಿಕೊಡ್ತಾನೆ. ಅದು ನಿತ್ಯವಾಗಿರುವಂತ ಮರಣ, ಇಟರ್ನಲ್ ಡೆತ್ ಅಂತ ಹೇಳ್ತಾರೆ. ಅಲ್ಲಿಗೆ ಸ್ಪಿರಿಚುವಲ್ ಡೆತ್, ಫಿಸಿಕಲ್ ಡೆತ್ ಅಂಡ್ ಇಟರ್ನಲ್ ಡೆತ್, 3 ಮರಣಗಳನ್ನು ನೋಡ್ತಾ ಇದ್ದೇವೆ. ಈಗ ಆದಾಮನಿಗೆ 2 ಮರಣಗಳು ಉಂಟಾಗಿದೆ. ಸೊ ಈ ರೀತಿ ಬಂದಾಗ ಏನಾಗಿದೆ, ಇಲ್ಲಿ ಆದಾಮನಿಗೂ ಅವನಿಗೂ ದೇವರಿಗೂ ಇರುವಂತ ಒಂದು ಸಂಬಂಧ ಕಳೆದು ಹೋಗಿರುವಂತ ನೋಡ್ತಾ ಇದ್ದೇವೆ. ಇನ್ನು ಆದಾಮನ ಸಂತತಿಯಲ್ಲಿ ಬಂದಿರುವಂತ ನಮಗೂ ಕೂಡ ಅದೇ ಸೇಮ್ ಪ್ರಾಬ್ಲಮ್. ಪಾಪದ ನಿಮಿತ್ತ ಏನಾಗಿದೆ, ನಮಗೂ ದೇವರಿಗೂ ಏನಾಗಿದೆ, ಸಮಾಧಾನ ಇಲ್ಲ. ನಮಗೂ ದೇವರಿಗೂ ಶತ್ರುತ್ವ ಇದೆ. ದೇವರಿಗೂ ನಮಗೂ ಏನಾಗಿದೆ, ಕಳೆದು ಹೋಗಿರೋದು ಸಂಬಂಧ ಇದೆ. ಸೊ ಇದ್ರ ಮುಖಾಂತರವಾಗಿ ಆತ್ಮಿಕ ಮರಣ, ನಾವು ರಕ್ಷಣೆ ಹೊಂದೋದಕ್ಕಿಂತ ಮೊದಲು ದೇವರಂದ್ರೆ ಯಾರು ಗೊತ್ತಿಲ್ಲ ನಮ್ಗೆ. ದೇವರ ಅಪ್ಪ ತಂದೆ ಅಂತ ಕರೆಯುವಂತ ಭಾಗ್ಯ ಕೂಡ ಇಲ್ಲ, ಪ್ರಾರ್ಥನೆ ಮಾಡುವಂತ ಇದಿಲ್ಲ, ಆ ಸಂಬಂಧ ಯಾವುದೂ ಇಲ್ಲ. ತದನಂತರ ಅದೇ ರೀತಿಯ ಒಂದು ಸತ್ತೋದ್ರೆ ನಾವೇನ್ ಮಾಡ್ತೇವೆ, ಶರೀರಕ್ಕೆ ಸಾಯೋದ್ರ ಜೊತೆಗೆ ನರಕಕ್ಕೆ ಕೂಡ ಹೋಗ್ತೇವೆ. 3 ಮರಣಗಳು ನಮ್ಗೆ ಅನುಭವಿಸ್ಬೇಕಾಗ್ತದೆ. ಆದ್ರೆ ದೇವರು ಏನ್ ಮಾಡಿದಾನೆ, ನಮ್ಮನ್ನು ಸೃಷ್ಟಿಸಿರುವಂತ ದೇವರು ಎಲ್ಲರೂ ನರಕಕ್ಕೆ ಹೋಗ್ತಾರೆ. ಇದೇ ರೀತಿ ಬಿಟ್ಬಿಟ್ರೆ ಇವ್ರು ಏನಾದ್ರು ಒಂದು ಪರಿಹಾರ ಮಾಡ್ಬೋದು. ಸೊ ಈ ಒಂದು ಮರಣವನ್ನ ಮನುಷ್ಯನ ಅನುಭವಿಸಿದ ರೀತಿಯಲ್ಲಿ ತಪ್ಪಿಸ್ಬೇಕಾದ್ರೆ ದೇವರು ತಾನೇ ಆ ಶಿಕ್ಷೆಯನ್ನ ಮನುಷ್ಯರ ಪರವಾಗಿ ಆತನು ಅನುಭವಿಸ್ಲಿಕ್ಕೋಸ್ಕರ ತೀರ್ಮಾನ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಲೋಕಕ್ಕೆ ಬರ್ತಾರೆ. ಮಧ್ಯಾಹ್ನ ಬರೆಸುವಂತೆ 2:21 ವಚನ ನೋಡುವಾಗ ಅಂತಂದ್ರೆ ಆಕೆ ಒಂದು ಮಗನನ್ನ ಹಡೆಯುವಳು, ಆತನಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕು, ಯಾಕಂದ್ರೆ ಆತನು ತನ್ನ ಜನರ ಪಾಪಗಳನ್ನ ಬಿಡಿಸಿ ಕಾಯುವಂತವನು. ಸೊ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿರುವಂತದ್ದು ಅಂತಂದ್ರೆ ಈ ರೀತಿಯಾಗಿ ಪಾಪದ ನಿಮಿತ್ತ ದೇವರಿಂದ ದೂರವಾಗಿ ದೈಹಿಕವಾಗಿರುವಂತಹ ಮರಣ ಮೊದಲು, ಅದಾದ್ಮೇಲೆ ನಿತ್ಯವಾಗಿರುವಂತಹ ಮರಣ ಮುಂದಕ್ಕೆ, ಮತ್ತು ಆಗಲೇ ಆತ್ಮಿಕವಾಗಿರುವಂತಹ ಮರಣಕ್ಕೆ ಒಳಪಟ್ಟಿರುವಂತ 3 ತರವಾಗಿರುವಂತಹ ಮರಣಕ್ಕೆ ಒಳಪಟ್ಟಿರುವಂತ ಮನುಷ್ಯನನ್ನ ಬಿಡುಗಡೆ ಮಾಡ್ಲಿಕ್ಕೋಸ್ಕರವಾಗಿ ದೇವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ತನ್ನ ಒಬ್ಬನೇ ಮನನ ಕಳಿಸ್ಕೊಡ್ತಾನೆ. ಆತನಿಗೆ ಯೇಸು ಎಂಬುದಾಗಿ ಹೆಸರು ಯಾಕೆ ಅಂತಂದ್ರೆ ಆತನು ಈ ಒಂದು ಪಾಪದ ನಿಮಿತ್ತ ಉಂಟಾಗಿರುವಂತ ಈ ಮರಣಗಳಿಂದ ಆತನಿಗೆ ಬಿಡುಗಡೆಯನ್ನು ಕೊಡ್ಲಿಕ್ಕೋಸ್ಕರವಾಗಿ ಆತನು ಬರ್ತಾನೆ ಎಂಬುವಂತ ಮಾತು ನೋಡ್ತಾ ಇದ್ದಾರೆ. ಆತನು ಬಂದ ಮೇಲೆ ಮಾಡುವಂತ ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ಆರಾಧನೆಯಲ್ಲಿ ಸಂದರ್ಭದಲ್ಲಿ ನಾವು ಸಾಕಷ್ಟು ಓದಿದ್ದೇವೆ. ಅದರಲ್ಲಿ ದಯಮಾಡಿ ಒಂದು ಮಾತು ಓದ್ಬಿಡಿ. ಮೊದಲನೇ ಪೇತ್ರನ ಬರೆದ ಪತ್ರಿಕೆ 2:24 ಏನ್ ಮಾಡಿದ್ದೇವೆ, ಆತನು ತನ್ನ ದೇಹದ ಮೇಲೆ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಆತನು ಸತ್ತನೆ ಎಂಬುದನ್ನು ನೋಡ್ತಾ ಇದ್ದೇವೆ. ಅದೇ 3ನೇ ಅಧ್ಯಾಯ 18 ಬಂದಾಗ ಇನ್ನೊಂದು ಮಾತಿದೆ ಅಲ್ಲಿ, ಕ್ರಿಸ್ತನು ಸಹ ನೀತಿವಂತರಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಪಾಪ ನಿವಾರಣೆ ಮಾಡಿ ನಮ್ಮನ್ನು ಎಲ್ಲಿ ಸೇರಿಸ್ತಾನಂತೆ, ದೇವರ ಬಳಿಗೆ ಸೇರಿಸ್ತಾನಂತೆ, ದೇವರೊಟ್ಟಿಗೆ ಸಮಾಧಾನ ಪಡಿಸ್ತಾನೆ. ಒಬ್ಬ ಪಾಪಿಯಾಗಿರುವಂತ ವ್ಯಕ್ತಿ ದೇವರ ಬಳಿಗೆ ಸಮಾಧಾನ ಹೊಂದಲಿಕ್ಕೆ ಸಾಧ್ಯತೆ ಇಲ್ಲ, ಯಾಕಂದ್ರೆ ಆತನು ಪರಿಶುದ್ಧನು, ಇದನ್ನು ಪಾಪಿ. ಎರಡಕ್ಕೆ ಹೊಂದಾಣಿಕೆ ಆಗೋದೇ ಇಲ್ಲ. ಆದ್ರೆ ಮಧ್ಯವರ್ತಿ ಆಗಿರುವಂತ ಯೇಸು ಕ್ರಿಸ್ತ ಏನ್ ಮಾಡ್ತಾನೆ, ನಮ್ಮ ಪಾಪಗಳನ್ನ ತನ್ನ ಸೇರಿ ಹೊತ್ತುಕೊಂಡಂತವನಾಗಿ ಆ ಪಾಪದ ಶಿಕ್ಷೆಯನ್ನು ಅದನ್ನು ಸಂಪೂರ್ತಿಯಾಗಿ ಅನುಭವಿಸಿ ಆ ಪಾಪದ ಕ್ರಯಧನವನ್ನ ಸಂಪೂರ್ತಿಯಾಗಿ ಸಲ್ಲಿಸಿ ಆತನಲ್ಲಿ ನಂಬಿಕೆ ಇಟ್ಟಿರುವಂತವರನ್ನ ಏನ್ ಮಾಡ್ತಾನೆ, ಪಾಪಗಳನ್ನ ಬಿಡುಗಡೆಯಲ್ಲಿ ಮಾಡ್ತಾನೆ. ಅಂದ್ರೆ ನೀತಿವಂತರನ್ನಾಗಿ ಎಣಿಸ್ತಾನೆ. ನೀತಿವಂತರನ್ನಾಗಿ ಮಾಡಿದ ಮೇಲೆ ಯಾವತ್ತ ಏನ್ ಮಾಡ್ತಾನೆ, ದೇವರಿಗೆ ಸಮಾಧಾನ ಕೊಡು. ಈಗ ರಕ್ಷಣೆ ಹೊಂದಿರುವಂತವರೆಲ್ಲರೂ ಕೂಡ ಇಂಥ ಒಂದು ಸಮಾಧಾನದಲ್ಲಿ ನಾವಿದ್ದೇವೆ. ಇದು ಡೈನಮಿಕ್ಸ್ ಆಫ್ ಸಾಲ್ವೇಷನ್. ಬಟ್ ಇಲ್ಲಿ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಡೇವಿಡ್ ಜೆರ್ಮೆ ಅಂತ ಹೇಳಿ ಕೆಲಸ ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು. ಇದು ಫೇಮಸ್ ಬೈಬಲ್ ಟೀಚರ್. ಅವ್ರಿಗೆ ಒಂದು ಪ್ರಶ್ನೆ ಕೇಳು, ನಿಮ್ಮ ಒಂದು ಸೇವಾ ಜೀವಿತದಲ್ಲಿ ಅತ್ಯಂತ ಕಷ್ಟಕರವಾಗಿರುವಂತ ಒಂದು ಸಂಗತಿ ಏನು ಅಂತ ಕೇಳಿದಾಗ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ನಾನು ಎಷ್ಟೋ ಸಾವಿರ ಜನರಿಗೆ ಬೋಧನೆ ಕೊಟ್ಟಿದ್ದೇನೆ, ನನಗೆ ಕಷ್ಟಕರವಾದ ಸಂಗತಿ ಏನಪ್ಪಾ ಅಂತಂದ್ರೆ, ಒಬ್ಬ ವ್ಯಕ್ತಿಯನ್ನ ಆತನು ಪಾಪಿ ಎಂಬುದಾಗಿ ಒಪ್ಪಿಸ್ಲಿಕ್ಕೆ ನನ್ನ ಕೈಲಿ ಆಗಲ್ಲ, ಒಪ್ಕೊಳ್ಳಲ್ಲ. ಅವನು ಎಷ್ಟೇ ಚೆನ್ನಾಗಿ ವಾಕ್ಯ ಹೇಳ್ರಿ, ಅಪ್ರಿಶಿಯೇಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ವಾಕ್ಯ ಹೇಳಿದ್ರು ಅಂತ ಹೇಳ್ತಾರೆ, ಗಿಫ್ಟ್ಗಳು ಕೊಡ್ತಾರೆ, ಅದನ್ನ ನಾನು ಪಾಪಿ ಅಂತ ಒಪ್ಪಲ್ಲ. ಅದು 2 ಕಾರಣ. ಒಂದು,
ನಮ್ಮ ಆದಮನ ಸಂತತಿಯಲ್ಲಿ ಬಂದಿದ್ದರಿಂದ ಪಾಪದ ಒಂದು ಸಂಕುಲಿ ನಾವು ಸಿಕ್ಕಿ ಹಾಕೊಂಡಿದ್ದೇವೆ. ಸೈತಾನದಿಂದ ಏನಾಗಿದ್ದೇವೆ ನಾವು, ಆತನ ಒಂದು ದಾಸತ್ವಕ್ಕೆ ಒಳಪಟ್ಟಿದ್ದೇವೆ. ಮತ್ತು ನಮ್ಮಲ್ಲಿ ಕೂಡ ಹಾಮ್ ಅಂತ ಇದೆಯಲ್ಲ, ಅದು ಒಪ್ಪಿಗೆ ಬಿಡಲ್ಲ, ಒಪ್ಪಿಕೊಳ್ಳಕ್ಕಾಗಲ್ಲ. ಅದೇ ಡಾಕ್ಟರ್ ಹತ್ರ ಹೋದಾಗ ಒಬ್ಬ ವ್ಯಕ್ತಿ ಪೇಷಂಟ್ ಡಾಕ್ಟರ್ ಹತ್ರ ಹೋಗ್ತಾನೆ ಅನ್ಕೊಳ್ರಿ. ಅಲ್ಲಿ ಹೋದಾಗ ಏನ್ ಮಾಡ್ತಾನೆ, ಡಾಕ್ಟರ್ ಹತ್ರ ಹೋಗಿ ಕುತ್ಕೊಂಡ್ತಾನೆ. ಡಾಕ್ಟರ್ ಕೇಳ್ತಾರೆ ಏನಪ್ಪ ಆಗಿದೆ ಅಂತ ಹೇಳಿ. ಅಲ್ಲಿ ನನಗೆ ಏನೂ ಆಗಿಲ್ಲ ಅಂತಂದ್ರೆ ಡಾಕ್ಟರ್ ಹೇಳ್ತಾರೆ, ಹೋಗ ಯಾಕೆ ಬಂದೈತಿ ಅಲ್ವಾ. ಅಷ್ಟು ಮಟ್ಟಿಗೆ ನಾವು ದೇವ್ರ ಹತ್ರ ಒಪ್ಕೊಳ್ಳಲ್ಲ, ಡಾಕ್ಟರ್ ಹತ್ರ ಒಪ್ಕೊಳ್ಳೋಷ್ಟು ಮಟ್ಟಿಗೆ ದೇವ್ರ ಹತ್ರ ಒಪ್ಕೊಳ್ಳಲ್ಲ. ಯಾಕಂದ್ರೆ ಇದು ಡಾಕ್ಟರ್ ಅಂತ ಹೇಳಿದ್ರೆ ಇದು ಶರೀರದ ಬೇನೆ ಇಲ್ಲೇ ಅನುಭವಿಸ್ತಾ ಇದೀವಿ, ತಪ್ಪಿಸ್ಕೋಬೇಕು. ಈಗ ಅದ್ರ ನಮ್ದು ನರಕದ ಬೇನೆ ಇನ್ನು ಮುಂದಕ್ಕಿದೆ, ಅದ್ರ ಬಗ್ಗೆ ಕೂಡ ನಮ್ಗೆ ಏನಾಗಿದೆ, ಅದು ಹೆದರಿಕೆ ಇಲ್ಲ ನಮ್ಗೆ, ಅದರ ನಿಶ್ಚಯತೆ ಕೂಡ ನಮ್ಗಿಲ್ಲ. ಅದ ಏನಂದ್ರೆ ಈ ಲೋಕದ ದೇವತೆ ನಮ್ಮ ಮನಸ್ಸನ್ನ ಮಂಕು ಮಾಡಿದೆ ಅಂತ ಹೇಳ್ತೀವಲ್ಲ, ಅದು ಸಮಸ್ಯೆನ. ಯೇಸು ಕೃಷ್ಣ ದೇವರು ಅಂತ ಹೇಳ್ತೇವೆ. ಆ ಪ್ರಶ್ನೆ ಬಂದಾಗ ದೇವರು ಅಂತ ಹೇಳಿದ್ಕೊಳ್ಳೆ ನಮ್ ಫಸ್ಟ್ ಮನಸ್ಸು ಬರುವಂತಂದ್ರೆ ದೇವ್ರ ನಾವು ವರ ಕೇಳಬೇಕು ಅಂತ ಮನಸ್ಸು ಬರುತ್ತೆ. ಏನ್ ವರ ಕೇಳಬೇಕು? ನಮ್ಗೆ ಆರೋಗ್ಯ ಬೇಕು, ನಮ್ಗೆ ದುಡ್ಡು ಬೇಕು, ಅಥವಾ ಒಂದು ಒಳ್ಳೆ ಮನೆ ಬೇಕು, ಅಥವಾ ಒಂದು ವೆಹಿಕಲ್ ಬೇಕು, ಒಂದು ಒಳ್ಳೆ ಮದುವೆ ಆಗ್ಬೇಕು, ಇವೆಲ್ಲ ವರಗಳು ಕೇಳ್ತೀವಿ. ಇವೆಲ್ಲ ದೇವ್ರು ಕೂಡ ಏನ್ ಕೇಳಿದಾಗ ಹೌದಪ್ಪ ಆಯ್ತು ಆಯ್ತು ಅಂತ ಹೇಳ್ತಾನೆ. ಯಾಕಂದ್ರೆ ದೇವ್ರು ಸರ್ವವ್ಯಾಪಿ, ಅಥವಾ ಸರ್ವಶಕ್ತನ ಆಯ್ತಾನೆ. ಆದ್ರೆ ಯಾವಾಗ ಒಬ್ಬ ವ್ಯಕ್ತಿ ನಾನು ಪಾಪಿ ಆಗಿದ್ದೀನಿ ಅಂತ ಹೇಳ್ತಾನೋ, ಇಮ್ಮಿಡಿಯೇಟ್ ಆಗಿ ದೇವರ ಕಿವಿ ಏನಾಗುತ್ತೆ, ದಟ್ಸ್ ವಾಟ್ ಐ ವಾಂಟ್, ನಾನು ಬಂದದ್ದು ಮೀನು ಅದಕ್ಕೋಸ್ಕರವಾಗಿ, ಪಾಪವನ್ನು ತೆಗೆದಾಕ್ಲಿಕ್ಕೋಸ್ಕರವಾಗಿ ನಾನು ಬಂದದ್ದು. ಮಿಕ್ಕಿದೆಲ್ಲ ಇವೆಲ್ಲ ಸೆಕೆಂಡರಿ ಕೈಂಡ್ ಆಗುತ್ತೆ. ಯಾಕಂದ್ರೆ ಪಾರ್ಶ್ವವಾಯು ರೋಗಿನ ತಗೊಂಡ್ಬಂದಾಗ ಅವರು ಸ್ವಾಮಿದ ಕರ್ಕೊಂಡ್ ಬಂದಿದ್ದು ಅವ್ನ ರೋಗದ ಸ್ವಸ್ಥತೆಗೋಸ್ಕರವಾಗಿ ಕರ್ಕೊಂಡ್ ಬಂದ್ರೆ ಅಷ್ಟೇ ಹೊರತು ಬೇರೆ ಯಾವ್ದು ಕರ್ಕೊಂಡ್ ಬಂದಿಲ್ಲ. ಆದ್ರೆ ದೇವ್ರು ಏನ್ ಹೇಳ್ತಾನೆ, ಯೇಸು ಕ್ರಿಸ್ತನ ಏನ್ ಹೇಳ್ತಾನೆ, ರೋಗ ಸ್ವಸ್ಥತೆ ಮಾಡಲ್ಲ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟೆ ಅಂತ ಹೇಳ್ತಾರೆ. ದೇ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ಒನ್, ದೇ ಡಿಡ್ ವಾಂಟ್ ಆಲ್ಸೋ ದಟ್ ಒನ್. ಅದು ಕೇಳಲಿಲ್ಲ ಅವರು. ಅದು ದೇವರ ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ಸ್ವಾಮಿ ಅಂತಂದ್ರೆ, ಎಲ್ಲಾ ಸಮಸ್ಯೆಗಳಿಗೆ, ಎಲ್ಲಾ ನೋವಿಗೆ, ಎಲ್ಲಾ ಸಂಕಟಗಳಿಗೆ, ಎಲ್ಲಾ ರೋಗಗಳಿಗೆ ಎಲ್ಲದಕ್ಕೂ ಕಾರಣ ಏನಪ್ಪಾ ಅಂತಂದ್ರೆ ಪಾಪ. ಅದನ್ನ ಕಿತ್ತಾಕ್ಬಿಟ್ರೆ ಮಿಕ್ಕಿದೆಲ್ಲ ಹೊರಟೋಗುತ್ತೆ ಅನ್ನುವಂಥದ್ದನ್ನ ದೇವರಲ್ಲಿ ಮಾಡ್ತಾನೆ. ಆದ್ರೆ ಪಾಪವನ್ನ ಕ್ಷಮಿಸಲ್ಪಟ್ಟಿವೆ ಅಂತಂದಾಗ ಆತನಲ್ಲಿ ಹೊರನೋಟದಲ್ಲಿ ಏನು ಬದಲಾವಣೆ ಇಲ್ಲ. ಇದೊಂಥರ ಸ್ಪಿರಿಚುವಲ್ ವರ್ಲ್ಡ್. ಅದು ಪಾಪ ಕ್ಷಮಾಪಣೆ ಅನ್ನುವಂಥದ್ದು ಆತ್ಮಿಕವಾಗಿರುವಂತ ಒಂದು ಪ್ರಪಂಚಕ್ಕೆ ಸಂಬಂಧಪಟ್ಟಿರುವಂಥದ್ದು, ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಲ್ಲ. ಆತ್ಮಿಕವಾಗಿದ್ದ ಪ್ರಪಂಚ ಒಳಪಟ್ಟಿರುವಂಥದ್ದು ನಮಗೆ ಕಾಣುವಂಥದ್ದು ಕೂಡ ಅಲ್ಲ. ಅಲ್ಲಿ ಪಾಪ ಕ್ಷಮಿಸಲ್ಪಟ್ಟಿವೆ ಅಂತಂದಾಗ ಅವನಲ್ಲಿ ಏನು ಬದಲಾವಣೆ ಕಾಣಲ್ಲ. ಅದಕ್ಕೆ ಜನರಿಗೆ ಡೌಟ್ ಬರುತ್ತೆ, ನೀನ್ ಯಾರು ಪಾಪ ಕ್ಷಮಿಸ್ಲಿಕ್ಕೆ, ಏನ್ ಪ್ರೂಫ್ ಇದೆ ಪಾಪ ಕ್ಷಮಿಸ್ಲಿಕ್ಕೆ ಅಂತ ಒಂದು ಪ್ರಶ್ನೆ ಬರ್ತದೆ. ಆಗ ಸ್ವಾಮಿ ಏನ್ ಮಾಡ್ತಾನೆ, ಪಾಪಗಳು ಕ್ಷಮಿಸಿದ್ದೆ ನಿಜವಾಗಿರೋದಾದ್ರೆ ಈಗ ರೋಗದ ಬಿಡುಗಡೆ ಉಂಟಾಗಬೇಕಲ್ಲ, ಆ ಬಿಡುಗಡೆ ನೀವು ನೋಡ್ತೀರಾ, ಈಗ ನೋಡ್ರಿ ಅಂತ ಹೇಳಿ ಏನ್ ಹೇಳ್ತಾನೆ, ನಿನ್ನ ಒಂದು ಹಾಸಿಗೆ ಹೊತ್ಕೊಂಡು ನಡೆಯೋದು. ಅವ್ರೇನ್ ಕೂಡಲೇ ಅವ್ರೇನ್ ಮಾಡ್ತಾನೆ, ಹಾಸಿಗೆ ಹೊತ್ಕೊಂಡು ನಡೀತಾನೆ. ಹಾಸಿಗೆ ಹೊತ್ಕೊಂಡು ನಡೆದಿರೋದು ನಿಜ ಆಗಿರೋದಾದ್ರೆ ಪಾಪಗಳು ಕ್ಷಮಿಸುವಂತದ್ದು ಕೂಡ ನಿಜಾನೇ. ಆ ಪಾಪಗಳನ್ನು ಕ್ಷಮಿಸುವಂತ ಅಧಿಕಾರ ಮನುಷ್ಯ ಕುಮಾರನಿಗೆ ನನಗಿದೆ ಅಂತ ಹೇಳಿ ಸ್ವಾಮಿ ಅವತ್ತಲ್ಲಿ ಹೇಳ್ತಾನೆ ಅವರಿಗೆ. ಸೊ ಈ ರೀತಿಯಾಗಿ ಯೇಸು ಕ್ರಿಸ್ತನ ಬಳಿಗೆ ಬರುವಾಗ ನಾವು ನೋಡ್ತೇವೆ ಈ ವಾಕ್ಯದಲ್ಲಿ, ಹೀಗೆಲ್ಲಾಗಿ ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ರಕ್ಷಕನಾದ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾಗಿರೋದು ಸಮಾಧಾನದಲ್ಲಿ ಇರೋಣ ಅಂತ ಅರ್ಥ ಏನಪ್ಪ ಅಂತಂದ್ರೆ, ನಾವು ಯೇಸು ಕ್ರಿಸ್ತನನ್ನ ನಮ್ಮ ಪಾಪ ನಿವಾರಣೆಗೋಸ್ಕರವಾಗಿ ನಂಬುವಾಗ ಏನಾಗ್ತದೆ ಅಂದ್ರೆ ನಮಗೆ ನೀತಿವಂತರೆಂಬಂತ ಒಂದು ಪಟ್ಟ ಸಿಗ್ತದೆ. ಆ ರೀತಿ ನಾವು ಎಣಿಸಲ್ಪಡ್ತೇವೆ. ದಯಮಾಡಿ ಒಂದು ಮಾತು ನೋಡ್ರಿ, ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 15ನೇ ವಚನ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 15ನೇ ವಚನ. ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ. ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. 2 ಮಾತು ನೋಡ್ತಾ ಇದ್ದೇವೆ. ಕಾಲವು ಪರಿಪೂರ್ಣವಾಗಿದೆ, ನೀವು ರಕ್ಷಣೆ ಬೇಕಾದ್ರೆ ಏನ್ಬೇಕಂದ್ರೆ ನೀವು ದೇವರ ಕಡೆ ತಿರುಗಿಕೊಂಡ್ರೆ ಸುವಾರ್ತೆಯನ್ನು ನಂಬಿರಿ. 2 ಕಾಂಪೊನೆಂಟ್ಸ್ ನೋಡ್ತಾ ಇದ್ದೇವೆ.
ಈ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಅನ್ನುವಂಥದ್ದು ಇಂಗ್ಲಿಷ್ ನಲ್ಲಿ ಅಂದ್ರೆ ರಿಪೆಂಟ್ ಅಂತೇಳಿ, ನೀವು ಪಶ್ಚಾತ್ತಾಪ ಪಡ್ರಿ, ಆಮೇಲೆ ಸುವಾರ್ತೆ ನಾನು ಇವೆರಡು ಕೂಡ ಜೊತೆ ಆಗಿರ್ಬೇಕು. ಸಾಮಾನ್ಯವಾಗಿ ಒಂದು ಭಾಗ ಮಾತ್ರ ಹೇಳಿದ್ರೆ ಉದ್ರಕ್ಕೆ ಅದರಿಂದ ನಾವು ಆರಲಿಕ್ಕೆ ಪ್ರಯತ್ನ ಪಟ್ಟಂಗೆ ಆಗುತ್ತೆ. ಅಂದ್ರೆ ರಿಪೆಂಟ್ ಅಂದಾಗ ನಮ್ಮ ಪಾಪನ ಅರಿಕೆ ಮಾಡಿಕೊಳ್ಳುವಂಥದ್ದು, ನಾನು ಪಾಪಿಯಾಗಿದ್ದೇನೆ ಅನ್ನುವಂಥದ್ದನ್ನ ಪೂರ್ತಿಯಾಗಿ ನಾವು ಅರಿಕೆ ಮಾಡಿಕೊಂಡು ಅದನ್ನ ಒಪ್ಪಿಕೊಂಡು ಅದಕ್ಕೋಸ್ಕರವಾಗಿ ನಾವು ಪಶ್ಚಾತ್ತಾಪ ಪಡುವಂಥದ್ದು, ಅದು ರಕ್ಷಣೆಯ ಮೊದಲನೇ ಭಾಗ. ಅದಾದ್ಮೇಲೆ ಸುವಾರ್ತೆಯನ್ನ ನಂಬುವಂಥದ್ದು ಎರಡನೇ ಭಾಗ. ಸುವಾರ್ತೆ ಅಂದ್ರೆ ಏನು ಮತ್ತೆ ಪ್ರಶ್ನೆ ಬರ್ತದೆ. ದಯಮಾಡಿ ಒಂದು ಮಾತು ನೋಡ್ರಿ, ಮೊದಲನೇ ಕೊರಿಂದ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 3ನೇ ವಚನದ 2ನೇ ಭಾಗದಲ್ಲಿ ನೋಡುತ್ತೇವೆ. ಏನಿದೆ ಅಲ್ಲಿ, ಈ ಸುವಾರ್ತೆ ಮುಖಾಂತರ ನಿಮಗೆ ರಕ್ಷಣೆ ಉಂಟಾಗ್ತದೆ. ಅದೇನೆಂದರೆ ಅಂತ ಹೇಳಿ, ಏನ್ ಸುವಾರ್ತೆ ಏನಪ್ಪಾ ಅಂದ್ರೆ ಶಾಸ್ತ್ರದಲ್ಲಿ ಮುಂತಿರಿಸುವ ಪ್ರಕಾರವಾಗಿ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ ಮೂರನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಇದು ನಂಬುದು, ಈ ಭಾಗವನ್ನು ನಂಬುವಂತ ಪಶ್ಚಾತ್ತಾಪ ಪಡುವಂಥದ್ದು, ಅಂದ್ರೆ ನಾನು ಪಾಪಿಯಾಗಿದ್ದೇನೆ ಅಂತಾಗಿ ನಾನು ಒಪ್ಪಿಕೊಳ್ಳುವಂಥದ್ದು, ಮತ್ತೆ ಸ್ವಾಮಿಯನ್ನ ಅಂಗೀಕಾರ ಮಾಡಿಕೊಳ್ಳುವಂಥದ್ದು. ಇವೆರಡು ಕೂಡ ಈ ಎರಡು ಕಾಂಪೋನೆಂಟ್ ನಲ್ಲಿ ಕ್ಲಾರಿಟಿ ಇರಬೇಕು. ಸಾಮಾನ್ಯ ಏನಾಗ್ತದೆ ಅಂತಂದ್ರೆ ಈ ಮೀಟಿಂಗ್ ಗಳಲ್ಲಿ ಏನಪ್ಪಾ ಅಂತಂದ್ರೆ ಒಳ್ಳೆ ಮ್ಯೂಸಿಕ್ ಹಾಕ್ತಾರೆ, ಪರಲೋಕದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಪರಲೋಕ ಯಾರಿಗೂ ಬೇಕು ಅಂದ್ರೆ ಯಾರು ಪರಲೋಕ ಬೇಡ ಅಂತ ಹೇಳ್ತಾರೆ ಅಲ್ವಾ? ಎಲ್ಲರಿಗೂ ಪರಲೋಕ ಬೇಕು, ಕೈ ಇರ್ತಾರೆ, ಬಾ ಅಂತ ಹೇಳ್ತಾರೆ, ತಲೆ ಮೇಲೆ ಕೈ ಇರ್ತಾರೆ, ಹೋಗು ನಿನಗೆ ನೀನ್ ರಕ್ಷಣೆ ಹೊಂದಿ ಅಂತ ಹೇಳಿ ಅರ್ಧಂಬರ್ಧ ಏನ್ ಮಾಡಿ ಕಳಿಸ್ಬಿಡ್ತಾರೆ. ಪಾಪಕ್ಕೆ ಸಂಬಂಧಪಟ್ಟಂತ ಪಶ್ಚಾತ್ತಾಪ ಎನ್ನುವಂಥದ್ದು ಅವ್ರಿಗೆ ಉಂಟಾಗ್ಬೇಕು ಫಸ್ಟ್. ಅದು ಪವಿತ್ರಾತ್ಮನ ಕಾರ್ಯಕ್ರಮ. ಅದಿಲ್ದಲೇ ಇದ್ರೆ ಏನಾಗುತ್ತೆ ಗೊತ್ತಾ, ಅದು ರಕ್ಷಣೆ ಆಗೋದಿಲ್ಲ. ಅನೇಕರು ಈ ರೀತಿಯಾಗಿ ಮೋಸ ಹೋಗ್ತಾರೆ, ರಕ್ಷಣೆ ಬಗ್ಗೆ ಕ್ಲಾರಿಟಿ ಇಲ್ಲದೆ ಮೋಸ ಹೋಗ್ತಾರೆ. ಸೊ ಈ ರೀತಿಯಾಗಿ ಪಶ್ಚಾತ್ತಾಪ ಪಟ್ಟು ನಂಬಿಕೆ ಇಟ್ಟಂತವ್ರು ನೀತಿವಂತರೆಂಬುದಾಗಿ ಎಣಿಸಲ್ಪಡ್ತಾರೆ. ಆ ರೀತಿಯಾಗಿ ನೀತಿವಂತರೆಂಬುದಾಗಿ ಎಣಿಸಲ್ಪಟ್ಟಂತವ್ರು ಏನಾಗ್ತಾರಪ್ಪ ಅಂತ ದೇವರೊಟ್ಟಿಗೆ ಸಮಾಧಾನ, ದೇವರೊಟ್ಟಿಗೆ ಸಮಾಧಾನ ಹೊಂದಿದ ಮೇಲೆ ಇನ್ನು ಯಾರು ಕೂಡ ನಮ್ಮನ್ನ ದೇವರಿಂದ ದೂರ ಮಾಡಲಿಕ್ಕೆ, ದೇವರ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕೆ ಬೇರೆ ಲೋಕದಲ್ಲಿ ಬೇರೆ ಯಾರಿಗೂ ಅಧಿಕಾರ ಇಲ್ಲ. ಇದು ರಕ್ಷಣೆ ಒಂದು ಮೇನ್ ಕಾಂಪೋನೆಂಟ್. ಈ ವಿಷಯ ನನಗೆ ಆಗಿದೆಯಾ, ನನಗೆ ಈ ಸಂಗತಿ ನಾನು ಅನುಭವಿಸಿದ್ದೇನಾ, ಆ ನಿಶ್ಚಯತೆ ನನಗಿದೆಯಾ ಅಂತ ಪ್ರಶ್ನೆ ಬಂದಾಗ ಕೆಲವು ಜನಕ್ಕೆ ಹಲವಾರು ತರ ಡೌಟ್ಸ್ಗಳು ಬರ್ತದೆ. ಇದರಲ್ಲಿ 4 ಭಾಗವಾಗಿ ರಕ್ಷಣೆ ನಿಶ್ಚಯತೆ ಬಗ್ಗೆ ಬಂದಾಗ 4 ಮಾತುಗಳು ನಿಮ್ಗೆ ಹೇಳಿಕೊಳ್ತಾರೆ. ಮೊದಲೇ ಒಂದು ಗುಂಪು ಏನಪ್ಪಾ ಅಂತಂದ್ರೆ ಸ್ಟ್ರೈಟ್ ಆಗಿ ಹೇಳ್ತಾರೆ, ನಾನು ರಕ್ಷಣೆ ಹೊಂದಿಲ್ಲ, ನನಗೆ ಬೇಡ ಕೂಡ ಹೇಳ್ಬಿಡ್ತಾರೆ. ಇಲ್ಲಪ್ಪ, ರಕ್ಷಣೆ ಹೊಂದಬೇಕು, ಸ್ವಾಮಿ ನಂಬಬೇಕು, ಪಾಪ ಕ್ಷಮಾಪಣೆ ಉಂಟಾಗ್ತದೆ, ನಿತ್ಯ ಜೀವ ಸಿಗ್ತದೆ, ಮನುಷ್ಯರೆಲ್ಲರೂ ಕೂಡ ಪಾಪಿಗಳಾಗಿದ್ದಾರೆ, ಪಾಪದ ನಿಮಿತ್ತ ನರಕೂ ಹೋಗ್ಬೇಕಾಗುತ್ತೆ ಅಂತ ಸ್ವಾರ್ಥ ಸಾರಿದಾಗ ರಿಫ್ಯೂಸ್ ಮಾಡ್ಬಿಡ್ತಾರೆ ಅವರು. ನನಗೆ ಬೇಡಪ್ಪ, ನಾನು ನಂಬಲ್ಲ, ನನಗೆ ಹೋಗ್ರೆ ಹೋಗ್ಬಿಡ್ತಾವ, ನನಗೆ ಬೇಕಾಗಿರುತ್ತೆ ಒಬ್ಬರೇ ಹೇಳ್ಬಿಡ್ತಾವ. ಅವ್ರಿಗೆ ತುಂಬಾ ಕ್ಲಿಯರ್ ಆಗಿದ್ದಾರೆ ಅವರು, ಅದ್ರೇನು ಡೌಟ್ ಇಲ್ಲ ನನಗೆ. ಸೊ ಆ ಪಾರ್ಟ್ ಒಂದು ಪಾರ್ಟ್. ಇನ್ನೊಂದು ಪಾರ್ಟ್ ಇದೆ. ಏನ್ ಪಾರ್ಟ್ ಇದೆ? ಹೌದು, ನಾನು ಸ್ವಾಮಿನ ನಂಬಿದ್ದೇನೆ, ನನ್ನ ಪಾಪ ನಾನು ಪಶ್ಚಾತ್ತಾಪ ಪಟ್ಟಿದ್ದೇನೆ, ಸುವಾರ್ತೆ ಕೇಳಿದ್ದೇನೆ, ದೇವರ ಆತ್ಮನಲ್ಲಿ ಕಾರ್ಯ ಉಂಟಾಗಿದೆ, ಅರ್ಥ ಆಯ್ತಾ, ನಾನು ನಂಬಿದ್ದೇನೆ, ನಂಬಿ ದೀಕ್ಷೆ ಅನುಕೂಲ ಮಾಡಿಸ್ಕೊಂಡಿದ್ದೇನೆ, ಹಾಗಾಗಿ ನಾನು ರಕ್ಷಣೆ ಹೊಂದಿದ್ದೇನೆ, ದೇವರು ನನ್ನ ಪಾಪ ಕ್ಷಮಿಸಿದ್ದಾನೆ, ನಾನು ಸತ್ರೆ ಪಾಪಕ್ಕೆ ಖಂಡಿತವಾಗಿ ಹೋಗ್ತೇನೆ ಅಂತ ನಿರೀಕ್ಷೆ ನನಗಿದೆ. ಇದು 2ನೇ ಭಾಗ. ಇದು ತುಂಬಾ ಕ್ಲಿಯರ್ ಆಗಿದೆ ಅಲ್ವಾ? ಇದು ತುಂಬಾ ಕ್ಲಿಯರ್. ಈ 3ನೇ ಗುಂಪು ಏನಪ್ಪಾ ಅಂತಂದ್ರೆ ಅವ್ರ ರಕ್ಷಣೆ ಹೊಂದಿರಲ್ಲ, ನಿಜ ವಾಕ್ಯಾನುಸಾರವಾಗಿ ರಕ್ಷಣೆ ಹೊಂದಿರಲ್ಲ, ಬಟ್ ಅವ್ರು ಅನ್ಕೊಂತಾರೆ ನಾನು ಹೊಂದಿದ್ದೀನಿ ಅಂತೇಳಿ. ಏನಪ್ಪ ರಕ್ಷಣೆ ಹೊಂದಿದೆ ಅಂತಂದ್ರೆ ಅಂತ ಹೇಳ್ತಾರೆ. ಈ ಗುಂಪು ಯಾರಪ್ಪ ಅಂತಂದ್ರೆ ಮತಾಯನ ಬರೆಸುವಾರ್ತೆಯಲ್ಲಿ ಇವ್ರ ಗುಂಪ ನಾವು ನೋಡ್ತೇವೆ. ಮತಾಯನ ಬರೆಸುವಾರ್ತೆನಲ್ಲಿ 10 ಮಂದಿ ಕನ್ಯಕರ ಕುರಿತಾಗಿ ನಾವು ಮಾತಾಡ್ತೇವಲ್ಲ, ಅಲ್ಲಿ ಏನಾಗ್ತದೆ ಮತಾಯನ ಬರೆಸುವಾರ್ತೆಯಲ್ಲಿ ಅಂತಂದ್ರೆ, ದಯಮಾಡಿ ಒಂದು ಮಾತು ಹೋಗ್ಬೇಕು. 25:11 ನಿಮಿಷದಲ್ಲಿ ಉಳಿದ ಕನ್ಯೆಯರು ಸಹ ಬಂದು ಸ್ವಾಮಿ ಸ್ವಾಮಿ ನಮಗೆ ತೆರೆಯಿರಿ ಅಂದರು. ಆತನು ನಿಮ್ಮನ್ನು ನಾನು ಅರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಸ್ವಾಮಿ ಸ್ವಾಮಿ ಅಂತ ಕರೀತಾರೆ ಕೆಲವು ಜನರು.
ಪರಲೋಕ ಬಾಗಿಲ ಹತ್ರ ಬಂದ್ಬಿಟ್ಟು ಇದೊಂದು ಒಂದು ಒಂದು ಇದು ಅದು ದೃಷ್ಟಾಂತ ಇದು. ಸ್ವಾಮಿ ನಾನೇ ಆ ಸಭೆಯಲ್ಲಿ ನಾನು ಇಷ್ಟು ದುಡ್ಡು ಕೊಟ್ಟಿದ್ದೆ, ಆ ಸಭೆ ಚರ್ಚ್ ಕನ್ಸ್ಟ್ರಕ್ಷನ್ ನಾನೇ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ, ಅದು ಆ ಚರ್ಚ್ನಲ್ಲಿ ನಾನೇ ಲೀಡರ್, ನಾನು ಅಲ್ಲಿ ನಿನ್ನ ಹೆಸರಲ್ಲಿ ದೆವ್ವಗಳನ್ನು ಬಿಡಿಸಿದ್ದೆ, ನಾನು ನಂಗೆ ಗೊತ್ತಿಲ್ವಾ, ನಾನೇ ಆ ಒಳಗಡೆ ಏನು ಮಾತು ಬರ್ತದೆ, ಹೋಗಪ್ಪ ನೀನು ನನಗೆ ಗೊತ್ತಿಲ್ಲ. ಅದು ಇವ್ರ ಪ್ರಕಾರವಾಗಿ ನಾನು ಪರಲೋಕಕ್ಕೆ ನಾನು ಅರ್ಹತೆ ಇದೆ, ನನಗೆ ನಾನು ರಕ್ಷಣೆ ಹೊಂದಿದ್ದೀನಿ, ನಾನು ಪರಲೋಕ ಹೋಗ್ಲಿಕ್ಕೆ ನಾನು ಐ ಆಮ್ ಕಂಪ್ಲೀಟ್ಲಿ ನಾನು ಯೋಗ್ಯನು ಅಂತ ಇವನು ಅನ್ಕೊಂಡಿದ್ದಾನೆ. ಬಟ್ ಆಕ್ಚುಲಿ ಏನಾಗ್ತಾ ಇದೆ ಅಲ್ಲಿ, ಅವನಲ್ಲಿ ಈ ಪ್ರಾಸೆಸ್ ಇಲ್ಲ. ಯಾವ ಪ್ರಾಸೆಸ್ ಇಲ್ಲ? ಪಾಪದ ಅರಿವಿಕೆ ಎನ್ನುವಂಥದ್ದಿಲ್ಲ, ಪಾಪದ ಪಶ್ಚಾತ್ತಾಪ ಎನ್ನುವಂಥದ್ದಿಲ್ಲ. ಮತ್ತೆ ಈ ಪಾಪ ನಿವಾರಣೆಗೋಸ್ಕರವಾಗಿ ಮೊದಲ ಗುರುತ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನದ ಪ್ರಕಾರವಾಗಿ ಶಾಸ್ತ್ರ ಮುಚ್ಚಿಸಬೇಕಾಗಿ ನನ್ನ ಪಾಪಗಳಿಗೋಸ್ಕರವಾಗಿ ಯೇಸು ಕ್ರಿಸ್ತನು ಸತ್ತನು, ಉಣಪಟ್ಟನು, ಪುನರುತ್ಥಾನ, ಎದ್ದು ಬಂದನು ಎಂಬುವಂತ ನಂಬಿಕೆ ಅಲ್ಲಿ ಆತನ ಸ್ಥಿರತೆ ಇಲ್ಲ. ಅದೇನಪ್ಪ ಅಂತಂದ್ರೆ ಅವನ ಒಂದು ಫೀಲಿಂಗ್ಸ್ ಗಳ ಮೇಲೆ, ಅವನು ಮಾಡುವಂತ ಕಾರ್ಯಕ್ರಮಗಳ ಮೇಲೆ, ಅವನ ಅನಿಸಿಕೆಯ ಮೇಲೆ ಅವನೇನ್ ಮಾಡ್ಕೊಂಡಿದ್ದಾನೆ ಅಂತಂದ್ರೆ, ನಾನೇ ನನ್ ಬಿಟ್ರೆ ಪರ್ಲೋಕ ಇನ್ಯಾರು ಹೋಗ್ತಾರೆ, ನನ್ನಂದ್ರಿಗೆ ಅವಕಾಶ ಇಲ್ಲ, ಇನ್ಯಾರು ಸಿಗ್ತದೆ ಅಲ್ಲಿ ಅಂತ ಇವನ ಒಂದು ಒಪಿನಿಯನ್ ಫಾರ್ಮೇಶನ್ ಮಾಡ್ಕೊಂಡು ಹೋಗ್ತಾನೆ. ಅದ್ರಲ್ಲಿ ಏನಾಗ್ತದೆ, ನನಗೆ ಯಾರು ನೀವು ಗೊತ್ತಿಲ್ಲಪ್ಪ, ಇಲ್ಲ ತೆಗೆಯಲ್ಲ. ಬರೀ ನಂಬಿಕೆ ಅಂತ ನೀವು ದೇವಗಳು ಕೂಡ ದೇವ್ರನ್ನ ನಂಬ್ತವೆ, ಅದನ್ನ ಬರೀ ನಂಬೋದಲ್ಲ, ನಡುತ್ತವೆ. ನಾವು ನಂಬ್ತೇವೆ, ನಡಗಲ್ಲ ಬಿಡ್ರಿ. ದೇವಗಳ ನಂಬಿಕೆ ತಾವು ಇನ್ನೂ ಸ್ವಲ್ಪ ಹೆಚ್ಚಿಗೆ ಭಕ್ತಿ ಇದೆ, ಅವ್ರಿಗೆ ನಡುತ್ತವೆ. ಬಟ್ ಏನಪ್ಪಾ ಅಂತಂದ್ರೆ ಈ ಪಶ್ಚಾತ್ತಾಪ ಎನ್ನುವಂತದ್ದಿಯಲ್ಲ, ಅದು ಮನುಷ್ಯರಿಗೆ ದೇವರು ಕೊಟ್ಟಿರುವಂತ ಮಾತದು, ದೇವಗಳು ಕೊಟ್ಟಿಲ್ಲ. ಸೊ ಈ ರೀತಿಯಾಗಿ ಮೋಸ ಒಂದು ಜನರು ಕೂಡ ಇದ್ದಾರೆ. ಇದು 3ನೇ ಗುಂಪು. 4ನೇ ಗುಂಪು ಏನಪ್ಪಾ ಅಂತಂದ್ರೆ, ಈ ಪ್ರಾಸೆಸ್ ನಲ್ಲೆಲ್ಲ ಸ್ವಾರ್ಥ ಕೇಳಿದಾಗ ದೇವರ ಆತ್ಮನ ಅವ್ರ ಹೃದಯದಲ್ಲಿ ಕೆಲಸ ಮಾಡ್ತಾನೆ, ಪಾಪದ ಅರಿವು ಉಂಟಾಗ್ತದೆ. ಅಯ್ಯೋ, ಇಂಥ ಒಂದು ಪಾಪದಲ್ಲಿರುವಂತ ನಾನು ಸತ್ರ ನರಕಿಗೆ ಹೋಗ್ತೇನೆ, ಆ ಬೆಂಕಿ ಗಂಧಗಳ ಉರಿಯುವಂತ ಕೆರೆ ನನಗೆ ಇದೆ, ಸಿದ್ಧವಾಗಿದೆ. ಅಂತ ಒಂದು ಪರಿಸ್ಥಿತಿ ದೇವರು ನನಗೆ ಬಿಡುಗಡೆ ಮಾಡ್ಲಿಕ್ಕೋಸ್ಕರವಾಗಿ ರಕ್ಷಕನಾಗಿ ಬಂದಿದ್ದಾನೆ. ಆ ಬಿಡುಗಡೆ ಶಿಲುಬೆಯಲ್ಲಿ ನನಗೋಸ್ಕರವಾಗಿ ಆತನು ಆ ಕಾರ್ಯಗತ ಮಾಡಿದ್ದಾನೆ. ನನ್ನ ಪಾಪ ನಿವಾರಣೆಗೋಸ್ಕರವಾಗಿ ಆತನು ಯಜ್ಞಾರ್ಪಿತನಾಗಿದ್ದಾನೆ, ರಕ್ತ ಸುರಿಸಿದ್ದಾನೆ. ಅವನು ರಕ್ತದ ಮುಖಾಂತರ ವಿಮೋಚನೆ ಎನ್ನುವುದು ದೇವರು ಒದಗಿಸಿ ಮಾಡಿದ್ದಾನೆ. ನಂಬಿದ್ರೆ ಸಾಕು ನನಗೆ ರಕ್ಷಣೆ ಅಂತ ಹೇಳಿದ್ದಾನೆ. ನಾನು ನಂಬ್ತೇನೆ ಅಂತ ಹೇಳಿ ತನ್ನ ಪಾಪ ಅರಿಕೆ ಮಾಡ್ಕೊಂಡು ನಂಬ್ತಾನೆ, ರಕ್ಷಣೆ ಹೊಂದಿದ್ದಾನೆ, ದೀಕ್ಷೆ ಮಾಡಿಸ್ಕೊಳ್ತಾನೆ. ಆದ್ರೆ ಯಾವುದೋ ಕೆಲವು ಕಾರಣಗಳಿಂದ ನಾನು ರಕ್ಷಣೆ ಹೊಂದಿದ್ದೀನ ಅಂತೇಳಿ ಡೌಟ್ ಬಂದ್ಬಿಡ್ತಾರೆ ಕೆಲವು ಸರ್ತಿ. ಯಾಕೆ ಡೌಟ್ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಹಲವಾರು ಕಾರಣಗಳಿವೆ. ಒಂದು ಕಾರಣ ಏನಪ್ಪಾ ಅಂತಂದ್ರೆ ಅವನು ಅನೇಕ ಒಂದು ಅನುಭವಗಳ ಮೇಲೆ ಅವನು ಆತ್ಕೊಂಡಂತವನಾಗಿ, ಅರೆ ಒಂದು ಮೀಟಿಂಗ್ ನಲ್ಲಿ ಕೈ ಎತ್ತಲಿಲ್ಲ, ನನಗೆ ಯಾರು ಕರೆದು ಪ್ರಾರ್ಥನೆ ಮಾಡಿ ತಲೆ ಮೇಲೆ ನೀನ್ ರಕ್ಷಣೆ ಅಂತ ಯಾರು ನನಗೆ ಸರ್ಟಿಫೈ ಮಾಡಲಿಲ್ಲ, ನಾನಾಗಿ ನಾನು ಅನ್ಕೊಂತಾ ಇದ್ದೇನೆ ಅನ್ನುವಂಥದ್ದು ಒಂದಾಗಿರುತ್ತೆ. ಎರಡನೇದಾಗಿ ಕೆಲವು ಜನ ಸಾಕ್ಷಿ ಕೊಡುವಾಗ ಏನ್ ಮಾಡ್ತಾರೆ, ನಾನು ಇಂಥ ತಾರೀಕು ನನ್ನ ಕರ್ತನಿಗೆ ಒಪ್ಪಿಸಿಕೊಟ್ಟಿದ್ದೇನೆ, ಡೇಟ್ ಹೇಳ್ತಾರೆ. ನನಗೇನ್ ಡೇಟೇ ಇಲ್ವಲ್ಲ, ಯಾವಾಗ ನಂಬಿಸಿದೆ ಬಟ್ ನನಗೆ ಕ್ಲಾರಿಟಿ ಇಲ್ಲ, ಡೇಟ್ ಇಲ್ಲ ಅಂತ ಕೆಲವು ಜನ. ಇನ್ನು ಕೆಲವು ಜನ ಇನ್ನೊಂದ್ಸತಿ ಏನಾಗ್ತಂದ್ರೆ, ರಕ್ಷಣೆ ಹೊಂದೋದಕ್ಕಿಂತ ಮೊದಲು ಕೆಲವು ಪಾಪದ ಅಭ್ಯಾಸಗಳಿರ್ತವೆ. ಒಂದು ವೇಳೆ ಒಂದು ಸಿಗರೇಟ್ ಸೇರುವಂಥದ್ದು ಇರ್ಬೋದು, ಅಥವಾ ಒಂದು ಪುಡುಕತನ ಇರ್ಬೋದು, ಅಥವಾ ಇನ್ನೊಂದು ಯಾವುದೋ ಒಂದು ಕೆಟ್ಟ ಚಾಳಿ ತರ ಇರ್ಬೋದು. ರಕ್ಷಣೆ ಹೊಂದಿದ ಕೂಡಲೇ ಶರೀರ ನಮ್ಗಿದೆಯಲ್ಲ, ಈ ಒಂದು ಕೆಟ್ಟ ಅಭ್ಯಾಸಗಳು, ಈ ಚಾಳಿಗಳಂತ ಹೇಳ್ತೀವಲ್ಲ, ಇದು ಶರೀರಕ್ಕೆ ಸಂಬಂಧಪಟ್ಟಿರುವಂತದ್ದು. ರಕ್ಷಣೆ ಹೊಂದಿದ ಮೇಲೆ ಕೂಡ ಶರೀರದ ಆಸೆ ಇದ್ದೇ ಇರುತ್ತೆ, ಅದು ಹೋಗಲ್ಲ. ಅದು ನಿಧಾನಕ್ಕೆ ವಾಕ್ಯವನ್ನು ಕೇಳಿ 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 ಒಂದೊಂದಾಗಿ ನಾವೇನ್ ಮಾಡ್ತೇವೆ, ಸರಿಪಡಿಸ್ಕೊಳ್ತೇವೆ ಅದನ್ನ. ಅದೇನಂತಂದ್ರೆ ಕಂಟಿನ್ಯೂಸ್ ರಕ್ಷಣೆ ಅಂತ ಹೇಳ್ತೇವೆ ಅದನ್ನ. ಅದೇ ರಕ್ಷಣೆಯಲ್ಲಿ ಕೂಡ 3 ತರ ಇದೆ, ಅದಕ್ಕೋಸ್ಕರ ಡೀಲ್ ಮಾಡ್ತೀವಿ ನಾವು. ರಕ್ಷಣೆ ಹೊಂದಿದ ಮೇಲೆ ಏನಾಗುತ್ತೆ, ಶರೀರಕ್ಕೆ ಸಂಬಂಧಪಟ್ಟಿರುವಂತ ಆಲೋಚನೆಗಳು, ಶರೀರಕ್ಕೆ ಸಂಬಂಧಪಟ್ಟಂತ ಪಾಪದ ಚಾಳಿಗಳು ನಮ್ಗಳ ಮೊದಲಿದ್ದಿದ್ರೆ, ಅದು ರಕ್ಷಣೆ ಹೊಂದಿದ ಮೇಲೆ ಕೂಡ ಅದೇ ರೀತಿಯಾಗಿ ನಮ್ಮ ಮನಸ್ಸಿಗೆ ಬರ್ತಾ ಇರ್ತವೆ. ಹಾಗೆ ನಾನು ರಕ್ಷಣೆ ಹೊಂದಿದ್ದೀನಿ, ದೇವ್ರು ನಂಬ್ಕೊಂಡಿದ್ದೀನಿ, ಮತ್ತೆ ಇದ್ಯಾಕೆ ನನ್ನ ಶರೀರ ಇನ್ನೂ ಆ ಕಡೆ ಎಳಿತಾ ಇದೆಯಲ್ಲ, ದೇವ್ರು ನನಗೆ ರಕ್ಷಣೆ ಕೊಟ್ಟಿಲ್ವಾ ಅನ್ನುವಂಥದ್ದು ಒಂದು ರೀತಿ. ಇನ್ನೊಂದು,
ಶಿಲ್ವೆಯಲ್ಲಿ ದೇವರು ಮಾಡಿರುವಂತ ಕಾರ್ಯಕ್ರಮದ ಮುಖಾಂತರವಾಗಿ ಆಕ್ಚುಲ್ ಏನಪ್ಪಾ ಆಗುತ್ತಂತಂದ್ರೆ ಇಂಗ್ಲಿಷ್ ನಲ್ಲಿ ಕ್ಲಾರಿಟಿ ಇದೆ, ಅದು ಬಾಡಿ ಸೋಲ್ ಅಂಡ್ ಸ್ಪಿರಿಟ್ ಇದೆ. ಈಗ ನಾವು ಕನ್ನಡಕ್ಕೆ ಬಂದಾಗ ಈ ಸೋಲ್ ಮತ್ತೆ ಸ್ಪಿರಿಟ್ ಗೆ ನಮ್ಮಲ್ಲಿ ಎರಡು ಕರೆಕ್ಟ್ ಆಗಿಲ್ಲ, ಎಲ್ಲದಕ್ಕೂ ಆತ್ಮನ ಅಂದ್ಬಿಟ್ವಿ. ಈ ಸ್ಪಿರಿಟ್, ಈ ಸೋಲ್ ಎನ್ನುವಂಥದ್ದು ಎಮೋಷನಲ್ ಪಾರ್ಟ್, ನಾವು ತೀರ್ಮಾನ ಮಾಡುವಂಥದ್ದು, ಆಲೋಚನೆ ಮಾಡುವಂಥದ್ದು, ಇವೆಲ್ಲ ಕೂಡ ಸೋಲಲ್ಲಿ ಸಿಕ್ಕುವಂತ ಒಂದು ಪಾರ್ಟ್, ಎಮೋಷನಲ್ ಪಾರ್ಟ್. ಆದ್ರೆ ಸ್ಪಿರಿಟ್ ಏನಿದೆ ಇದು ಗಾಡ್ ಕಾನ್ಶಿಯಸ್ನೆಸ್ ಇದೆ. ದೇವರ ಕುರಿತಾಗಿರುವಂತ ಸಂಬಂಧವನ್ನ ಇಟ್ಕೊಳ್ಳಿಕ್ಕೆ ಸ್ಪಿರಿಟ್ ಮುಖಾಂತರ ಮಾತ್ರ ಸಾಧ್ಯವಾಗ್ತದೆ, ಸೋಲ್ ಮುಖಾಂತರವಾಗಿ ಅಲ್ಲ. ಪ್ರಾಣಿಗಳಲ್ಲಿ ಅದಿದೆ, ಈ ಸ್ಪಿರಿಟ್ ಪ್ರಾಣಿಗಳಿರಲ್ಲ. ಪ್ರಾಣಿಗಳು ದೇವರ ಆರಾಧನೆ ಮಾಡ್ಲಿಕ್ಕೆ ಬರಲ್ಲ, ಅವು ದೇವರ ಒಂದು ಕಾನ್ಶಿಯಸ್ನೆಸ್ ಮನಸ್ಸಾಕ್ಷಿ ಕೂಡ ಅವಕ್ಕೆ ಇರಲ್ಲ. ಈ ಸ್ಪಿರಿಟ್ ಏನಾಗಿದೆ, ಪಾಪದ ನಿಮಿತ್ತ ನಮ್ಮ ಸ್ಪಿರಿಟ್ ಅನ್ನುವಂತ ಇಂಗ್ಲಿಷ್ ಭಾಷೆ ಏನಿದೆ ಅದು ಸ್ಪಿರಿಚುವಲ್ ಡೆತ್ ಆಗಿರುತ್ತೆ. ಯಾವಾಗ ದೇವ್ರು ನಂಬ್ತೇವೋ, ಪವಿತ್ರಾತ್ಮ ದೇವರು ನಮ್ಮ ಬಂದಾಗ ಯು ವಿಲ್ ಆಕ್ಟಿವೇಟ್ ದ ಸ್ಪಿರಿಟ್. ಇದು ಟೋಟಲಿ ಸ್ಪಿರಿಚುವಲ್ ವರ್ಲ್ಡ್, ಇದು ಆತ್ಮಿಕವಾಗಿದ್ದ ಪ್ರಪಂಚಕ್ಕೆ ಒಳಪಟ್ಟಿರುವಂತದ್ದು. ಇದು ನಮ್ಮ ಶರೀರಕ್ಕೆ ಮತ್ತು ನಮ್ಮ ಆತ್ಮಕ್ಕೆ ಗೊತ್ತಾಗಲ್ಲ ಕರೆಕ್ಟ್ ಆಗಿ. ಹಂಗಾಗಿ ನಾವೇನ್ ಮಾಡ್ತೀವಿ, ರಕ್ಷಣೆ ಹೊಂದಿದ ಕೂಡಲೇನೆ ಏನೆಲ್ಲ ಆಗ್ಬೇಕಂತೇಳಿ ನಿರೀಕ್ಷೆ ಮಾಡ್ತಾವೆ, ಏನೂ ಆಗೋದಿಲ್ಲ. ಅದಕ್ಕೆ ದೇವ್ರು ಆಗ್ತಿರೋದು ನಂಬಿಕೆ ಮುಖಾಂತರ ರಕ್ಷಣೆ, ನಂಬಿಕೆ ಮುಖಾಂತರ ನಂಬಿಕೆ ಅನ್ನೋದು ಅದರ ಬಗ್ಗೆ 145 ಸತಿ ಇದೆ. ಯಾಕೆ ಅಷ್ಟು ಸತಿ ಇದೆ ಅಂತಂದ್ರೆ ಆ ಎಂಫಸೈಸ್ ಮಾಡ್ತಾರೆ ದೇವರ ವಾಕ್ಯದಲ್ಲಿ. ನಾವು ವಾಕ್ಯದಲ್ಲಿ ನಂಬಿಕೆ ಇಡಬೇಕು. ಅದು ಬಿಟ್ಬಿಟ್ಟು ನಾವು ಫೀಲಿಂಗ್ಸ್ ಕಡೆ ಬಂತು ಅಂತಂದ್ರೆ ಡೌಟ್ ಸೆಂಟರ್ ಆಗೋಗುತ್ತೆ. ಇದೊಂದು ಕಾರಣ. ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ, ಇದು ನನ್ನ ಜೀವಿತದಲ್ಲಿ ನಡೆದಿರುವಂತ ಮಾತಿಲ್ಲ. ನಾನು ಯವನಸ್ನಿದ್ದಾಗ ಸುಮಾರು ಫೈನಲ್ ಬೇಸಿ ಮುಗಿದಿತ್ತು. ನನಗೆ ದೇವರ ವಾಕ್ಯದ ಮುಖಾಂತರ ಎಚ್ಚರಿಸಲ್ಪಟ್ಟೆ. ನನಗೆ ಹೆದರಿಕೆ ಉಂಟಾಯ್ತು. ಆಯ್ತು ಸ್ವಾಮಿ, ನಾನು ನಂಬ್ಕೊಳ್ತೀನಿ ಅಂತೇಳಿ ಆ ಒಂದು ಪರಿಸ್ಥಿತಿ ಬೇರೆ ತರ ಇದೆ. ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಟೈಮ್ ಆಗುತ್ತೆ. ಕಡೆಗೆ ಏನಂದ್ರೆ ನನ್ನನ್ನು ಸ್ವಾಮಿ ಒಪ್ಪಿಸ್ಕೊಟ್ಟೆ. ಸ್ವಾಮಿ, ನಾನು ಪಾಪಿ ಆಗಿದ್ದೇನೆ, ನನ್ನ ಕ್ಷಮಿಸು, ನಾನು ರಕ್ಷಿಸು ಅಂತೇಳಿ ನಾನು ಪ್ರಾರ್ಥನೆ ಮಾಡಿದೆ. ತುಂಬಾ ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡಿ ಸ್ವಾಮಿ ಅಂಗೀಕಾರ ಮಾಡ್ಕೊಂಡೆ. ನಂಬಿದ ಮೇಲೆ ನಾನು ಅವತ್ತು ರಾತ್ರಿ ಪ್ರಾರ್ಥನೆ ಮಾಡಿ ಮನಗಿ ಬೆಳಿಗ್ಗೆ ಎದ್ದಾಗ ನನಗೇನೋ ಒಂದು ಹೊಸತನ ಎನ್ನುವಂಥದ್ದು ಒಂದು ಅನುಭವ ನನಗೆ ಉಂಟಾಯಿತು. ಅದಾದ್ಮೇಲೆ ಪಾಪದ ಮೇಲೆ ಸ್ವಲ್ಪ ದ್ವೇಷ ಎನ್ನುವಂಥದ್ದು ಕೂಡ ಉಂಟಾಯಿತು. ನಾವು ಪ್ರತಿನಿತ್ಯ ನಮ್ಮ ಸ್ನೇಹಿತರ ಜೊತೆ ಹೋಗ್ಬೇಕಾದ್ರೆ ಜೋಕ್ ಮಾಡುವಂಥದ್ದು, ಕೀಟ್ಲೆ ಮಾಡುವಂಥದ್ದು ಎಲ್ಲ ಇರ್ತವೆ. ಅವೆಲ್ಲ ಯಾಕೋ ಸ್ವಲ್ಪ ನನಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ನಾನು ಮತ್ತೆ ಮಾಮೂಲಿ ಸಾಯಂಕಾಲ ಆದ್ರೆ ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತೇನೆ. ಬಟ್ ನನಗೆ ಯಾಕೆ ಮೊದಲು ಅವ್ರು ಮಾಡುವಂತ ಜೋಕ್ಗಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ. ಇವಾಗ ಎಂಜಾಯ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅವ್ರು ನನ್ನನ್ನು ಕೂಡ ಗಮನಿಸಿ, ಯಾಕೋ ಏನಾಗಿದೆ ನಿನಗೆ ಅಂತ ಹೇಳಿದ್ರು. ನನಗೆ ಹೇಳೋದು ಈ ವಿಷಯ ಹೇಳಿದ್ರೆ ಅವ್ರಿಗೆ ಸಾಯಿಸ್ಬಿಡ್ತಾರೆ. ಇದೆಲ್ಲ ಹೇಳಕ್ಕಾಗುತ್ತ ಆಗ ಇವೆಲ್ಲ ಹೇಳಕ್ಕಾಗಿಲ್ಲ, ನನಗೇನೋ ಸ್ವಲ್ಪ ಇಷ್ಟ ಆಗಿಲ್ಲಪ್ಪ ಅಂತೇಳಿ ಕಡೆಗೆ ನಾನು ಆ ಸ್ನೇಹಿತರ ಗುಂಪನ್ನೇ ಬಿಟ್ಬಿಟ್ಟೆ. ನಾನು ಅವ್ರ ಪ್ರಶ್ನೆ ಕೇಳೋದಕ್ಕೂ ನಾವು ಉತ್ತರ ಕೊಡಕ್ ಆಗೋದಿಲ್ಲ, ಯಾಕೆ ಬೇಕಂತೇಳಿ. ಸೊ ಇಂಥ ಒಂದು ಅನುಭವ ನನಗಾಯ್ತು. ಅಲ್ಲಿಗೆ ರಕ್ಷಣೆ ಕ್ಲಾರಿಟಿ ನನಗೆ ಬಂತಾಯ್ತು. ರಕ್ಷಣೆ ಆನಂದ ಮತ್ತು ಈ ದೇವರ ಸಮಾಧಾನ ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ ಯವನ ಪ್ರಾಯದಲ್ಲಿ. ಆಮೇಲೆ ನಾನು ಒಬ್ಬರು ಮನೆಗೆ ಹೋದೆ. ಬತ್ತಾಯಿ ಅಂತ ಒಬ್ರು ಇದ್ದಾರೆ, ಅವ್ರು ಪೆಂತೆಕೋಸ್ತನವರು. ಅವ್ರ ಮನೆಗೆ ಹೋದೆ. ಯಾಕಂದ್ರೆ ಅವ್ರ ಮಗ ಸತ್ಯಕುಮಾರ್ ಅಂತ ನನ್ನ ಫ್ರೆಂಡ್ ಅವನು. ಅವ್ರ ಮನೆಗೆ ಹೋದೆ ನಾನು, ಮಾತಾ ಸುಂಬಲ್ ಅಂತ. ಆಗ ಅವರು ಅಂಕಲ್ ಅವ್ರು ಇದ್ರು. ಅವ್ರು ನಾನು ಕುಂಡಿಸಿದ್ರು. ಆಮೇಲೆ ಅಂಕಲ್ ಮಾತಾಡೋದು, ಏನಪ್ಪಾ ಏನ್ ಹಿಂಗೆ ಸುಮ್ಮನೆ ಸುತ್ತಾಡ್ತಿರ್ತೀಯೋ ಅಥವಾ ಏನ್ ನೀನ್ ರಕ್ಷಣೆ ಹೊಂತೀಯೋ ಇಲ್ವೋ ನೀನು ಅಂತ ನಡಿಕೆ. ಅದಕ್ಕೆ ನಾನು ಹೇಳಿದೆ, ಇಲ್ಲ ಅಂಕಲ್, ನಾನು ಸ್ವಾಮಿ ನಂಬಿದ ರಕ್ಷಣೆ ಹೊಂದಿದ್ದೇನೆ ಅಂತಂದೆ. ಹಂಗಾದ ಕೂಡ ನನ್ನ ಮುಖ ನೋಡ್ಬಿಟ್ಟು, ನಿನ್ ಮುಖ ನೋಡು, ರಕ್ಷಣೆ ಹುಡುಗಾಟ ಅನ್ಕೋಬಿಟ್ಟಿದ್ಯಾ? ಇಲ್ಲ ಅಂಕಲ್, ನಾನು ರಕ್ಷಣೆ ಹೊಂದಿದ್ದೇನೆ. ಮುಚ್ಚ, ಏನಾದ್ರು ಕಾಣಿಸ್ತಾ ನಿನಗೆ? ಬೆಳಗ್ಗೆ ಏನಾದ್ರು ಕಾಣಿಸ್ತೇನಾ? ಇಲ್ಲ ಅಂಕಲ್. ಎಷ್ಟು ನಿನಗೆ ಕಾಣಿಸುತ್ತ? ಇಲ್ಲ. ಈಗ ನಾನು ಪ್ರಾರ್ಥನೆ ಮಾಡಿದ್ರೆ ಸ್ವಾಮಿ ಪರ್ಲಕ ತೋರ್ಸಿದ್ರೆ ಸ್ವಾಮಿ ಪರ್ಲಕ ತೋರಿಸ್ತಾನೆ ನನಗೆ. ನೀನು ಕಾಣಬೇಕು ಅಂತ ದೇವ್ರು ನನಗೆ ಕಾಣಿಸ್ತಾನೆ. ಯಾಕೆ? ನಾನು ರಕ್ಷಣೆ ಹೊಂದಿದ್ದೀನಿ. ನೀನು ಸುಮ್ಮನೆ ಬಾಯಿ ಬಂದಾಗೆಲ್ಲ ಮಾತಾಡೋಣ ಅಂತ ಹೇಳಿ ಕಳ್ಸ್ಬಿಟ್ರು ನನಗೆ. ಇನ್ನ ಮನೆಗೆ ಬಂದೆ. ಮನೆ ಬಂದ್ಮೇಲೆ ನನಗೆ ಮತ್ತೆ ಆಯ್ತು ಹೋರಾಟ. ಏನಪ್ಪಾ ಇದು, ನಾನೇನು ರಕ್ಷಣೆ ಹೊಂದಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಸ್ನೇಹಿತರ ಸಹವಾಸ ಎಲ್ಲ ಬಿಟ್ಬಿಟ್ಟು ವಾಕ್ಯ ಓದ್ಕೊಂಡು ನಾನು ಮಾಡಿದ್ರು ಖುಷಿ ಆಗಿದ್ರೆ ಈ ಮನುಷ್ಯ ಹಿಂಗ ದೊಡ್ಡವರು ಹಿಂಗ ಅಂದ್ಬಿಟ್ರಲ್ಲ ಅಂತ ಹೇಳಿ, ಹೇಗಾರಾಗ್ಲಿ ಬಿಡು, ನಾನು ಪ್ರಾರ್ಥನೆ ಮಾಡ್ತೇನೆ, ಸ್ವಾಮಿ ನನಗೆ ಬೆಳಕು ಕಾಣಿಸ್ಬೇಕು, ನೀನ್ ಕಾಣಿಸ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡ್ತೇನೆ.
ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಬೆಳಕು ಕಾಣಿಸ್ತಾ ಇಲ್ಲ, ಸ್ವಾಮಿನೂ ಕಾಣಿಸ್ತಾ ಇಲ್ಲ. ಆಕ್ಚುಲ್ ಆಗಿ ನನ್ನ ಇದರಲ್ಲಿ ಸಿಕ್ಕಾಪಟ್ಟೆ ಗಲಿಬಿಲಿ ಗಲಿಬಿಲಿ ಗಲಿಬಿಲಿ. ಮತ್ತೆ ಏನ್ ಮಾಡಿದೆ ಈಗ ನಾನು? ಕಡೆಗೆ ದೇವರು ನನಗೆ ಒಂದು ಮಾತು ತೋರಿಸ್ತಾ, ವಾಕ್ಯದಲ್ಲೇ ತೋರಿಸ್ತಾ. ದಯಮಾಡಿ ಯಾಕೋಬನ ಪತ್ರಿಕೆ ಬನ್ನಿ. ಯಾಕೋಬನ ಪತ್ರಿಕೆ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. ಸ್ವಲ್ಪವೂ ಸಂದೇಹ ಪಡದೆ ಹಾ, ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸ್ವಲ್ಪವೂ ಸಂದೇಹ ಪಡದೆ. ಯಾವುದೋ ಕಾರಣ, ಯಾರೋ ಹೇಳಿದ್ರು, ಏನೋ ಅನುಭವ, ಏನೋ ಫೀಲಿಂಗ್ಸ್ ಅಂತ ಹೇಳಿ ನಮ್ಮ ಸ್ವಂತ ಜ್ಞಾನದ ಮೇಲೆ ಆಗ್ಲಿ, ಬೇರೆಯವರ ಅನುಭವದ ಮೇಲೆ ಆಗ್ಲಿ, ನಮ್ಮ ಫೀಲಿಂಗ್ಸ್ ಮೇಲೆ ಆಗ್ಲಿ ನಾವು ಭರವಸೆ ಇಟ್ಕೊಂಡ್ರೆ ಏನಾಗುತ್ತಂತಂದ್ರೆ ಸಂದೇಹ ಬಂದ್ಬಿಡುತ್ತೆ. ರಕ್ಷಣೆ ವಿಷಯದಲ್ಲಿ ಇಟ್ಸ್ ನಾಟ್ ಬೇಸ್ಡ್ ಆನ್ ಅವರ್ ಫೀಲಿಂಗ್ಸ್, ಇಟ್ಸ್ ನಾಟ್ ಬೇಸ್ಡ್ ಆನ್ ವಾಟ್ ಅದರ್ಸ್ ಸೇ ಆರ್ ವಾಟ್ ಅದರ್ಸ್ ಎಕ್ಸ್ಪೀರಿಯನ್ಸ್. ಅವರ ಅನುಭವ ನಮಗಾಗಬೇಕಂತ ಏನಿಲ್ಲ. ದೇವರು ಒಂದೊಂದು ರೀತಿಯಲ್ಲಿ ಒಬ್ಬರನ್ನ ಸಂದರ್ಶಿಸ್ತಾ ಇರ್ತಾರೆ. ಅದೇ ನನಗಾಗ್ಬೇಕಂತ ಏನಿಲ್ಲ. ಇಲ್ಲೇ ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯನ್ನ ಇಟ್ಕೊಳ್ರಿ. ದೇವರ ವಾಕ್ಯದಲ್ಲಿ ಏನಿದೆ ಅದನ್ನ ನೀವು ನಂಬ್ರಿ. ಈಗ ಸುವಾರ್ತೆ ನಂಬ್ರಿ ಅಂತಂದಾಗ ಏನಿದೆ? ಶಾಸ್ತ್ರ ಮುಂತಿರಿಸಿದ ಪ್ರಕಾರವಾಗಿ ನನ್ನ ಪಾಪ ನಿವಾರಣೆಗೋಸ್ಕರ ಅದರ ಸತ್ರ ನೋಡ್ಬಿಟ್ಟು ಪುನಃ ಒಂದು ಬಂದಿದೆ ಎಂಬುದಾಗಿ ನಾನು ನಂಬ್ತೇನೆ. ದಟ್ಸ್ ಇಟ್. ಮತ್ತೆ ನಾವು ಕೊರಿಂದ ಬರೆದ ಪತ್ರಿಕೆಯಲ್ಲಿ ಓದಿದ್ದೇವೆ, ಪೇತ್ರ ಬರೆದ ಪತ್ರಿಕೆಯಲ್ಲಿ ಓದಿದ್ದೇವೆ 2:14 3:18 ನಮ್ಮ ಪಾಪನ ಆತನು ಒತ್ತಿಕೊಂಡನು, ಆತನ ಅನುಭವಿಸಿ ಸತ್ತನು. ಅದಾದ್ಮೇಲೆ ನಮಗೆ ಶಿಕ್ಷೆ ಬಂದಿರುವ ದಂಡನೆ ಆತ ಅನುಭವಿಸಿದನು. ಅದಾದ್ಮೇಲೆ ನಾವು 3:18 ಬರುವ ಸಂದರ್ಭದಲ್ಲಿ ಅದು ಒಂದೇ ಸಾರಿ ನಮಗೋಸ್ಕರ ಯಜ್ಞಾರ್ಪಿತನಾದನು. ಇವೆಲ್ಲ ಮಾಡಿ ಮತ್ತೆ ಎಫೆಸ ಬರೆದ ಪತ್ರಿಕೆ ಬಂದಾಗ ಏನಾಗಿದೆ? ಕೃಪೆಯ ಮುಖಾಂತರವಾಗಿ ನಂಬಿಕೆಯಿಂದಲೇ ನೀವು ರಕ್ಷಣೆ ಹೊಂದಿದ್ದೀರಿ. ನಂಬಿಕೆ 145 ಸತಿ ಬಡ್ಕೊಂಡ್ರು ಕೂಡ ಅದನ್ನ ಬಿಟ್ಬಿಡೋದು, ಮಿಕ್ಕಿದ್ರ ಮೇಲೆ ನಮ್ಮ ಮನಸ್ಸು ಹಾಕೋದು, ಡೌಟ್ಗೆ ಎಂಟರ್ ಆಗೋದು. ಏನಾಯ್ತು? ಸ್ವಲ್ಪ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಅವರ ಮುಂದಕ್ಕೆ ಹೋದ್ರಿ. ಸಂದೇಹ ಪಡುವವನಾದರೂ ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಇದೇ ಪ್ರಾಬ್ಲಮ್ ಒಳಗಡೆ ಆಗ್ತಾ ಇತ್ತು. ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರ ತಲೆಯಂತೆ ಒಂದು ಸ್ಥಿಮಿತವಾಗಿರುವಂತ ಕ್ಲಾರಿಟಿ ಇಲ್ದಾಗೆ ಒದ್ದಾಡುವಂತ ಒಂದು ಪರಿಸ್ಥಿತಿ ಬಂದಾಯ್ತು. ಈ ವಾಕ್ಯ ಯಾವಾಗ ಸಿಕ್ತೋ ನಾನಿನ್ನ ಸ್ವಾಮಿ ನಿಮ್ಗೆ ಬೆಳಕು ಕಾಣಿಸ್ಬೇಕು, ಪರ್ಲೋಕ ತೋರಿಸು, ಈ ಪ್ರಾರ್ಥನೆ ನಿಲ್ಸ್ಬಿಟ್ಟೆ. ಸಿಂಪಲ್ ಆಗಿ ನಂಬಿಕೆ ಸಾಕು, ರಕ್ಷಣೆ ಕ್ಲಾರಿಟಿ ಇದೆ ಸಾಕು. ಇದು ರಕ್ಷಣೆ ನಿಶ್ಚಯತೆ ಅಂತ ಹೇಳ್ತೇವೆ. ಇದ್ರ ಬಗ್ಗೆ ನಾವು ಬಂದಾಗ ವಾಕ್ಯ ನಮ್ಗೆ ಏನ್ ಹೇಳುತ್ತೆ? ಇಲ್ಲಿ ವಾಕ್ಯದ ಗಮನಿಸುವ ಸಂದರ್ಭದಲ್ಲಿ ದಯಮಾಡಿ ಅಪ್ಪದ ಕೃತ್ಯ 10:43 ಕೊಂಡಿದ್ವಿ. ಕೆಲವು ವಾಕ್ಯ ತೋರಿಸ್ತೇವೆ ನಾವು. 10:43 ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರ. ದೇವ್ರ ವಾಕ್ಯ ನನಗೆ ನೀನ್ ನಂಬಿಕೆ ಇಡ್ತೀಯಲ್ಲಪ್ಪ, ನಿನ್ನ ಪಾಪ ಪರಿಹಾರ ಆಯ್ತು. ಆಯ್ತಾ? ಅದೇ ರೀತಿಯಾಗಿ ಯವನ ಬರೆಸುವಂತೆ 3:16 ಎಲ್ಲರೂ ಗೊತ್ತಿರುವಂತದ್ದೇ. ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿ ತನ್ನ ಒಬ್ಬರ ಆತ ನಂಬುವ ಪ್ರತಿಯೊಬ್ಬನು ನಾಶವ ನಿತ್ಯ ಜೀವನ ಹೊಂದಿಕೊಂಡಿದ್ದಾನೆ. ದೇವ್ರ ವಾಕ್ಯ ಹೇಳ್ತಾ ಇದೆ ನಮ್ದ್ರ ನಿತ್ಯ ಜೀವನ ನಮ್ಗಿದೆ. ಅವನ 5:24 ಏನಿದೆ? ನೀವು ನಿಜವಾಗಿ ಹೇಳ್ತೇನೆ, ನಂಬುವವನಿಗೆ ನಂಬುವವನಿಗೆ ನಿತ್ಯ ಜೀವನ ಹೊಂದಿದ್ದಾನೆ. ಪಾಸ್ಟ್ ಟೆನ್ಸ್ ಅಂತಿದೆ. ಪಾಸ್ಟ್ ಟೆನ್ಸ್ ಅಂದ್ರೆ ಏನು? ಭೂತಕಾಲ. ನಂಬದ್ಕೊಳ್ಳೇನೆ ನೀವು ನಿತ್ಯ ಜೀವ ಇದೆ, ಇನ್ನು ಸಿಕ್ಕುತ್ತೆ ಮುಂದಕ್ಕೆ ಅಲ್ಲ. ಆಲ್ರೆಡಿ ಯುವರ್ ದೇರ್, ಆಲ್ರೆಡಿ. ಪೇತ್ರ ಪತ್ರಿಕೆ ಬಂದಾಗ ನಿಮ್ಮ ನಂಬಿಕೆ ಬಂಗಾರಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರುವಂತದ್ದು. ಅಂದ್ರೆ ನಾವು ನಂಬಿಕೆ ಇಟ್ಟಾಗ ದೇವರ ದೃಷ್ಟಿಲಿ ಒಂದು ನಾವು ಕಲ್ಲಿದ್ದಂತ ಆಗಿರುವಂತವ್ರು ಏನಾಗಿದೆ ಬಂಗಾರವಾಗ್ತೇವೆ ಅಂತ ಅನ್ಕೊಂಡ್ರಿ. ನಂಬಿಕೆ ಅಮೂಲ್ಯ ದೇವರ ಹೆಸರಿನಲ್ಲಿ. ಈ ಬಂಗಾರ ಎನ್ನುವಂತ ಈ ನಂಬಿಕೆ ಏನ್ ಮಾಡ್ತೇವೆ ನಾವು? ನಮ್ಮ ಫೀಲಿಂಗ್ಸ್ ಗಳನ್ನ, ನಮ್ಮ ಡೌಟ್ಸ್ ಗಳನ್ನ ಹಾಕ್ಬಿಟ್ಟು ಕೊಚ್ಚೆ ಹಾಕ್ಬಿಡ್ತೇವೆ ಮೇಲ್ಗಡೆ. ಕೊಚ್ಚೆ ಹಾಕ್ದಾಗ ಏನಾಗುತ್ತೆ? ಬಂಗಾರ ಕಾಣಲ್ಲ ಅಲ್ವಾ? ಮೇಲೆ ಕೊಚ್ಚೆ ಹಾಕ್ದಾಗ ಏನಾಗುತ್ತೆ? ಬಂಗಾರ ಕಾಣಲ್ಲ. ಆದ್ರೆ ಒಳಗಡೆ ಬಂಗಾರವಾಗಿದೆಯೋ ಅದು ಕೊಚ್ಚೆ ಆಗಿದೆಯಾ? ಒಳಗಡೆ ಬಂಗಾರವಾಗೇ ಇರ್ತದು.
ಮೇಲೆ ನಾವು ಹಾಕಿದ್ದೇವೆ ಕ್ವಶನ್, ನಮ್ಮ ಫೀಲಿಂಗ್ಸ್ಗಳನ್ನ ತಕೊಂಡ್ಬಂದು, ನಮ್ಮ ಅನಿಸಿಕೆಗಳನ್ನ, ಯಾರ್ದೋ ಅನುಭವಗಳನ್ನ ತಗೊಂಡು. ಇನ್ನೊಂದು ಕೂಡ ಆಗ್ತದೆ ನಮ್ಮ ಇದರಲ್ಲಿ, ಇದು ನನಗೂ ಆಯ್ತು. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಏನು ಅನ್ಯ ಭಾಷೆ ಮಾತಾಡ್ಬೇಕಂತೆ. ಈ ಕಥೆಗೋಸ್ಕರ ಸವಾಲು ತುಂಬಾ ಆಯ್ತು. ಹೌದು. ಅದಕ್ಕೆ ಈ ಪೆಂಟೆಕೋಸ್ಟ್ ಸಭೆಗಳಲ್ಲಿ ಫುಲ್ ಗಾಸ್ಪಲ್ ಅಸೆಂಬ್ಲೀಸ್ ಅಂತ ಹಾಕಿರ್ತಾರೆ. ಫುಲ್ ಗಾಸ್ಪಲ್ ಅಂದ್ರೆ ಏನು? ಈ ಅವ್ರ ಪ್ರಕಾರ ನಮ್ಮ ಕದನೂರು ಆಫ್ ಗಾಸ್ಪಲ್ ಅಂದ್ರೇನು? ಯೇಸೊಮ್ಮೆ ನಂಬಿದ್ದಾರೆ ನಿಜಾನೇ, ಆದ್ರೆ ಅನ್ಯ ಭಾಷೆ ಬರ್ತಾ ಇಲ್ಲ. ಅನ್ಯ ಭಾಷೆ ಬರ್ತಾ ಇರೋದಿಲ್ಲ. ಇಲ್ಲ ಆದ್ರಿಂದ ಏನಾಗಿದೆ, ಇವರಿಗೆ ಪವಿತ್ರಾತ್ಮನು ಇವರಲ್ಲಿ ಇಲ್ಲ. ಹಂಗಾಗಿ ಇವರು ಅರ್ಧ ಗಾಸ್ಪಲ್ ನಂಬಿದ್ದಾರೆ. ಯಾವ ಫುಲ್ ಗಾಸ್ಪಲ್ ಅಂತಂದ್ರೆ ಅನ್ಯ ಭಾಷೆ ಮಾತಾಡಿದ್ರೆ ಫುಲ್ ಗಾಸ್ಪಲ್ ಅಂತ ಹೇಳಿ, ಅದು ಸಿದ್ಧಾಂತ ಅದು. ಬಟ್ ಐ ಟೆಲ್ ಯು, ಅನ್ಯ ಭಾಷೆ ಅಂತಂದ್ರೆ ಆಕ್ಚುಲ್ ಆಗಿ ಭಾಷೆನೇ. ಈಗ ನಾನೇನು ಗುರು ಮಾತಾಡಿದ್ರೆ ಅದು ಅನ್ಯ ಭಾಷೆ, ನಾನು ಲಾಟಿನ್ ಮಾತಾಡಿದ್ರೆ ಅನ್ಯ ಭಾಷೆ, ಅಥವಾ ನಾನು ಬೆಂಗಾಲಿ ಮಾತಾಡಿದ್ರೆ ಅನ್ಯ ಭಾಷೆ, ಅಥವಾ ನಾನು ಚೈನೀಸ್ ಭಾಷೆ ಮಾತಾಡಿದ್ರೆ ಅನ್ಯ ಭಾಷೆ. ಸುಮ್ಮನೆ ಬಬೆ ಬೆಬೆ ಬೆಬೆ ಅಂತಂದ್ರೆ ಅದು ಭಾಷೆ ಅಲ್ಲ, ಅದು ಇಟ್ಸ್ ನಾಟ್ ಎ ಭಾಷೆ ಅಲ್ಲ. ಈಗ ಇದು ಈ ಎಸ್ಟಾಟಿಕ್ ಲ್ಯಾಂಗ್ವೇಜ್ ನಾವು ಏನ್ ಮಾಡ್ತಾರೆ, ಅನ್ಯ ಭಾಷೆ ಅಂತೇಳಿ ಅದೊಂದು ಸಿದ್ಧಾಂತ ಮಾಡಿಕೊಂಡು, ಅನ್ಯ ಭಾಷೆ ಮಾತಾಡಿಲ್ಲ ಅಂತಂದ್ರೆ ಆತ್ಮನಿಲ್ಲ, ಆತ್ಮನಿಲ್ಲ ಅಂತಂದ್ರೆ ಅವ್ರು ನನ್ನವನಲ್ಲ ಅಂತೇಳಿ ದೇವ್ರು ಹೇಳಿದ್ದಾರಲ್ಲ, ಅದಕ್ಕೆ ಲಿಂಕ್ ಮಾಡಿ. ಹಾಗಾಗಿ ರಕ್ಷಣೆ ಹೊಂದಿದ ಮೇಲೆ ಕೂಡ ಅನ್ಯ ಭಾಷೆಗೋಸ್ಕರವಾಗಿ ಪೆಂಟೆಕೋಸ್ಟ್ ಸಭೆಗಳಲ್ಲಿ ಟ್ಯಾರಿ ಮೀಟಿಂಗ್ ಅಂತ ಮಾಡ್ತಾರೆ. ಗೊತ್ತಿದೆಯಲ್ಲೋ, ಯಾವ್ದೋ ಒಂದು ಸ್ಪೆಷಲ್ ಮೀಟಿಂಗ್ ಮಾಡಿದ್ರೆ ಆ ಸ್ಪೆಷಲ್ ಮೀಟಿಂಗ್ ಸ್ವಲ್ಪ ಜನ ನಂಬ್ತಾರೆ ಅನ್ಕೊಂಡು. ಆ ನಂಬಿದವ್ರು ಏನ್ ಮಾಡ್ತಾರೆ, ನೀವು ನಂಬಿದಿರಿ, ನೀವು ನಂಬಿದವರೆಲ್ಲ ಏನ್ ಮಾಡ್ಬೇಕು, ಮೀಟಿಂಗ್ ಮುಗಿದ್ಕೊಳ್ಳೇನೆ ನೀವೆಲ್ಲರೂ ಟ್ಯಾಲಿ ಮೀಟಿಂಗ್ ಬರ್ಬೇಕು. ಆ ಟ್ಯಾಲಿ ಮೀಟಿಂಗ್ ನಲ್ಲಿ ಏನ್ ಮಾಡ್ಬೇಕು, ಮೊಣಗಾಲೂರಿ, ಅಳ್ರಿ, ಕೂಗ್ರಿ, ಬಾಯಿ ತೆಗಿರಿ. ಒಬ್ಬ ಪಾಸ್ ಸುತ್ತಿರ್ತಾನೆ, ಅಲ್ಲೆಲ್ಲೂಯ ಅಂತ ಹೇಳಿ, ಇವನು ಕೂಗ್ರಿ ಅಂತ ಹೇಳ್ತಿರ್ತಾನೆ. ಆ ಎಮೋಷನಲ್ ಕೆಲವು ಜನ ಕೂಗ್ತಾರೆ ಕೂಡ. ಆಗ ನಿನ್ನ ಭಾಷೆ ಬಂತು ಅಂತ ಹೇಳಿ. ಕೆಲವು ಜನಕ್ಕೆ ಬಂದಿಲ್ಲ ಅಂತಂದ್ರೆ ನಿನ್ಗೆ ಏನೋ ಪ್ರಾಬ್ಲಮ್ ಇದೆ. ಅದಕ್ಕೆ ನೀನ್ ಅನ್ಯ ಭಾಷೆ ಬರ್ತಾ ಇಲ್ಲ, ನೀನ್ ರಕ್ಷಣೆ ಬಂದಿಲ್ಲ. ಸ್ವಾಮಿ ಇಷ್ಟು ವಾಕ್ಯದಲ್ಲಿ ಆದ್ರೆ ನಂಬಿಕೆ ಇರುವಂತವ್ರಿಗೆ ಪಾಪ ಕ್ಷಮಾಪಣೆ ಇದೆ, ಅಪರಾಧಗಳು ತೊಳಗ್ತವೆ, ನಿತ್ಯ ಜೀವಕ್ಕೆ ಅರ್ಹತೆ ಇದೆ ಅಂತ ಎಲ್ಲ ಹೇಳಿದ್ರು ಕೂಡ ಈ ಭಾಷೆ ಬಂದಿಲ್ಲ ಅಂತ ಅಂದ್ಕೊಂಡ್ರೆ ನೀವೆಲ್ಲ ವೇಸ್ಟೇ. ಯಾವುದು ಈ ನಂಬಿಕೆ 145 ಸತಿ ಬರೆಯಲ್ಪಟ್ಟಿದೆಯಲ್ಲ, ಅದೆಲ್ಲ ವೇಸ್ಟೇ. ಇಲ್ಲ ದೇವರ ವಾಕ್ಯ ಕೂಡ ವೇಸ್ಟೇ. ಈ ರೀತಿಯಾದ ತಪ್ಪು ಸಿದ್ಧಾಂತಗಳು ಸಿಕ್ಕಿ ಹಾಕೊಂಡು ಕೂಡ ಕೆಲವು ಜನರು, ಅದಕ್ಕೆ ನಾವು ಹೇಳೋದು ಬ್ರದರ್ ಸಭೆ ವಾಕ್ಯ ಸತ್ಯ ಬೋಧನೆಯಲ್ಲಿ ನೀವು ಸ್ಥಿರವಾಗಿ ನಿಲ್ರಿ, ಎಲ್ಲದ್ರಲ್ಲಿ ಹೋಗ್ಬೇಡ್ರಿ. ದುರ್ಬೋಧನೆಗಳು ಸಿಕ್ಕಾಬಿಟ್ಟಿದ್ದಾವೆ. ಈ ಚರ್ಚ್ ಆಫ್ ಕ್ರೈಸ್ಟ್ಗೆ ನೀವು ಹೋಗೋದಾದ್ರೆ ಅವರು ದೀಕ್ಷಾಸ್ತ್ರ ರಕ್ಷಣೆ ಅಂತ ಹೇಳ್ತಾರೆ. ರಕ್ಷಣೆ ಇಲ್ಲ ಅಂದ್ರಿಲ್ಲ, ನೀನ್ ನಂಬಿದ್ರು ಪರವಾಗಿಲ್ಲ, ದೀಕ್ಷಾ ತಗೊಂಡು ಸಾಕು. ದೀಕ್ಷಾ ನಮ್ಗೆ ರಕ್ಷಣೆ. ಇದು ಚರ್ಚ್ ಆಫ್ ಕ್ರೈಸ್ಟ್ ಬೋಧನೆ. ಈ ದುರ್ಬೋಧನೆಗಳು ಹೊರಪಟ್ಟಾಗ ಏನಾಗುತ್ತೆ, ನಾವು ದೇವರ ದೃಷ್ಟಿಯಲ್ಲಿ ರಕ್ಷಣೆ ಹೊಂದಿ ದೇವರಿಗೆ ಬಂಗಾರದಂತಿರ್ತೇವೆ. ಕೊಚ್ಚೆ ಮೇಲೆ ಹಾಕೊಂಡ್ಬಿಟ್ಟು ಬರೀ ಕೊಚ್ಚೆ ನೋಡ್ಕೊಂಡ್ಬಿಟ್ಟು ನಾವು ರಕ್ಷಣೆ ಹೊಂದಿಲ್ಲ ಅಂತೇಳಿ ಆ ನಿಶ್ಚಯತೆಯಿಂದ ನಾವು ಕಳ್ಕೊಂಡು ಹೋಗ್ತೇವೆ. ಬಿ ಕೇರ್ಫುಲ್. ಬಂಗಾರ ಕಾಣ್ತಾ ಇಲ್ಲ. ಈ ಎಲ್ಲ ನಾನು ಅನುಭವಿಸಿದ್ರೆ ಕೇಳ್ತೀನಿ ನನಗೆ. ಆದ್ರೆ ದೇವರ ವಾಕ್ಯದಲ್ಲಿ ಏನಿದೆ ಸ್ಪಷ್ಟವಾಗಿದೆ. ಮತ್ತೆ 8ನೇ ಅಧ್ಯಾಯದಲ್ಲಿ ನಾವು ನಂಬುವಂತವರಿಗೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ. ಯೇಸುವನ್ನು ಯಾರು ನಂಬ್ತಾರೋ ಅವರಿಗೆ ಅಪರಾಧ ನಿರ್ಣಯ ಅಂತಂದ್ರೆ ನರಕಕ್ಕೆ ದೇವರು ತೀರ್ಪು ಕೊಡ್ತಾನಲ್ಲ, ಆ ನಿರ್ಣಯ ಇಲ್ಲೇ ಇಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ದೇವರ ವಾಕ್ಯನ ನಾವು ಕರೆಕ್ಟ್ ಆಗಿ ನಂಬಿದ್ರೆ ಇನ್ನು ಯಾವ ಡೌಟ್ಸು ಬರಲ್ಲ. ಇದೆಲ್ಲ ನನಗೆ ಅರ್ಥ ಆದ್ಮೇಲೆ ಏನಾಯ್ತು ಗೊತ್ತಾ, ಆಮೇಲೆ ನಾನು ಕೆಲವು ವರ್ಷ ಬಾಯ್ ಮಾಡಿ ಹೋಗ್ಬಿಟ್ಟೆ. ಯಾವಾಗ ಡೌಟ್ ಬರುತ್ತೋ ನಾನು ಆಪೋಸಿಟ್ ಆಗಿ ವಚನ ಹೇಳ್ತಾ ಇದ್ದೆ. ಡೌಟ್ ಬರುತ್ತೆ, ದೇವ್ರ ವಾಕ್ಯ ಹಿಂಗೆ ಹೇಳುತ್ತೆ, ಹಾಗಾಗಿ ದೇವ್ರ ವಾಕ್ಯ ನಂಬ್ತೇನೆ ಅಂತ ಹೇಳಿ ನನಗೆ ನಾನೇ ಮಾತಾಡ್ಕೊಳ್ತಾ ಇದ್ದೆ. ಯಾಕಂದ್ರೆ ಐ ಪಾಸ್ ದಿಸ್ ಪ್ರಾಬ್ಲಮ್ ಅಲ್ಲ. ನಿಮ್ಮಲ್ಲಿ ಯಾವ ಪ್ರಾಬ್ಲಮ್ ಇದೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಪ್ರಾಬ್ಲಮ್ ಹೇಳ್ತಾ ಇದ್ದೀನಿ. ಇಟ್ ಕ್ಯಾನ್ ಬಿ ಟ್ರೂ ಇನ್ ಯುವರ್ ಲೈಫ್ ಆಲ್ಸೋ. ದೇವರ ವಾಕ್ಯದ, ಅದಕ್ಕೆ ದೇವರ ವಾಕ್ಯನ ನಾವು ಯಾವಾಗ್ಲೂ ಜ್ಞಾಪಕ ಮಾಡೋದು. ದೇವರ ವಾಕ್ಯ ಅನ್ನುವಂಥದ್ದು ನಮ್ಮ ಹೃದಯಕ್ಕೆ ಬಲ ಕೊಡ್ತದೆ. ಅದಕ್ಕೆ ನಂಬಿಕೆ ದೇವರ ವಾಕ್ಯವನ್ನು ಕೇಳೋದ್ರ ಮುಖಾಂತರ ನಂಬಿಕೆ ಬರುತ್ತೆ, ಮತ್ತು ದೇವರ ವಾಕ್ಯವನ್ನು ಕೇಳೋದ್ರ ಮುಖಾಂತರವಾಗಿ ನಂಬಿಕೆ ಬಲಗೊಳ್ಳುತ್ತೆ. ದೇವರ ವಾಕ್ಯವನ್ನು ಕೇಳೋದ್ರ ಮುಖಾಂತರವಾಗಿ ಆ ನಂಬಿಕೆಯನ್ನೇ ನಿಮಗೆ ರಕ್ಷಣೆಯಾಗಿ ನಡೆಸ್ತದೆ. ಆದ್ರಿಂದಲೇ ನಾವು
ಯಾತಿಗೆ ಬೈಬಲ್ ಸ್ಟಡಿ, ಯಾತಕ್ಕೆ ಟೀಚಿಂಗ್ ಪ್ರೋಗ್ರಾಮ್, ಯಾಕೆ ಸ್ಪೆಷಲ್ ಮೀಟಿಂಗು, ನೀವು ವ್ಯಕ್ತಿಗತವಾಗಿ ಯಾತಕ್ಕೆ ಬೈಬಲ್ ಓದ್ರಿ ಅಂತಂದ್ರೆ ದೇವರ ವಾಕ್ಯ. ದಯಮಾಡಿ ಒಂದು ಮಾತು ಓದ್ಬೇಡ್ರಿ. ಮತಾನ ಬಳಸುವಂತ 5ನೇ ಅಧ್ಯಾಯ 18 ವಚನ, ಮತಾನ ಬಳಸುವಂತ 5:18. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹಾ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಹಾ, ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಹಾ, ಅದರೊಳಗಿಂದ ಒಂದು ಸೊನ್ನೆಯಾದರೂ ಹಾ. ಒಂದು ಗುಡಸಾದರೂ ಅಳಿದು ಹೋಗುವ. ದೇವರ ವಾಕ್ಯ ಏನಿದೆ, ಕೀರ್ತನೆ ಗ್ರಂಥದಲ್ಲಿ ಬಂದಾಗ ಒಂದು ವಚನ ಇದೆ, ಈ ದೇವರ ವಾಕ್ಯವು ಪರಲೋಕದಲ್ಲಿ ಅದು ಸ್ಥಿರವಾಗಿ ಮುದ್ರಿಸಲ್ಪಟ್ಟಿದೆ. ಆ ಪರಲೋಕದಲ್ಲಿರುವಂತ ಕಾನ್ಸ್ಟಿಟ್ಯೂಷನ್ ಸ್ವಲ್ಪ ಭಾಗವನ್ನ ಮನುಷ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ದೇವರು ಏನ್ ಮಾಡಿದ್ದಾನೆ, ಆತ್ಮನ ಮುಖಾಂತರವಾಗಿ ಪ್ರವಾದಿಗಳ ಮುಖಾಂತರ ನಮ್ಗೆ ಬರೆಸಿಕೊಟ್ಟಿದ್ದಾನೆ. ಈ ದೇವರ ವಾಕ್ಯ ಏನಿದೆಯೋ ಇದು ಇವತ್ತು ಕೂಡ, ನಾಳೆ ಈ ಪ್ರಪಂಚ ನಾಶವಾಗಿ ಹೊರಟು ಹೋದ್ಮೇಲೆ ಕೂಡ ದೇವರ ವಾಕ್ಯದಲ್ಲಿ ಏನಿದೆಯೋ ಅದೇ ನಡೀತದೆ, ಅದೇ ಸ್ಥಿರವಾಗಿರ್ತದೆ. ಭೂಮಿ ಆಕಾಶಗಳು ನಶಿಸಿ ಹೋಗ್ಬೋದು, ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟದೇ ಇರಬಹುದು, ಬಟ್ ದೇವರ ವಾಕ್ಯ ಮಾತ್ರ ಮಾರ್ಪಡಲ್ಲ. ಇಂಥ ಮಾರ್ಪಡದೇ ಇರುವಂತ ನಮ್ಮ ರಕ್ಷಣೆ ಸ್ಥಿರ. ಆ ಭದ್ರತೆ ನಮಗಿದೆ. ಆ ಭದ್ರತೆ ಇದ್ದಾಗ ಆ ನಿಶ್ಚಯತೆಯಲ್ಲಿ ಕೂಡ ನಾವು ಇರ್ಬೇಕು. ಯಾರೋ ಕೆಲಸಕ್ಕೆ ಬಾರ್ದವರು, ದುರ್ಬೋಧನೆ ಮಾಡುವಂತವ್ರು, ಅದೇ ಹೇಳಿದ್ರು ಇದೇ ಹೇಳಿದಲ್ಲಿ ನಾವು ಯಾವ ಕಾರಣಕ್ಕೂ ಕೂಡ ಅಲುಗಾಗ್ಲಿಕ್ಕೆ ಅವಕಾಶ ಇಲ್ಲ. ಯಾಕೆ? ನಾವು ದೇವರ ವಾಕ್ಯ ಇದ್ದಾಗ. ಆ ದೇವರ ವಾಕ್ಯ ಬಿಟ್ಟು ಹೋಗಿದ್ರು ಅನ್ಕೊಡ್ರಿ, ನೀವು ಅಲುಗಾಡ್ತೀರಿ, ನೀವು ನಂಬಿಕೆಯಲ್ಲಿ ಸ್ಥಿರತೆಯನ್ನು ಕಳ್ಕೊಂಡ್ರಿ. ಆಗ ನೀವು 4ನೇ ಗುಂಪು ಸೇರ್ಕೊಂಡ್ಬಿಟ್ರಿ. ಏನು ರಕ್ಷಣೆ ಹೊಂದಿದ್ದೀರಿ, ಆದ್ರೂ ಕೂಡ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಆ ಒಂದು ಪರಿಸ್ಥಿತಿ ಭಯಂಕರ. ನಾನು ಹೇಳೋದಲ್ಲ, ಎಂಥದ್ದು ನಂಬಿಕೆ ಸಂದೇಹ ಪಡುವ, ಸ್ವಲ್ಪವಾದ ಸಂದೇಹ ಪಡುವಂತವನು ಗಾಳಿಯಂತೆ ಆ ಕಡೆ ಈ ಕಡೆ ಬಡ್ಕೊಂತಿರ್ತಾನೆ. ಅವನಿಗೆ ಸ್ಥಿರತೆ ಅನ್ನುವಂಥದ್ದು ಇರೋದೇ ಇಲ್ಲ, ಸಮಾಧಾನ ಇರೋದಿಲ್ಲ ಅವನಿಗೆ. ರಕ್ಷಣೆ ಹೊಂದಿದ್ದಾರೆ ಪಾಪ, ಆದ್ರೆ ಏನಾಗಿದೆ, ದುರ್ಬೋಧನೆ ಒಳಪಟ್ಟಿದ್ದಾನೆ. ಅದ್ರ ಬದಲು ದೇವರ ವಾಕ್ಯ ಇರುತ್ತೆ, ಅದ್ರ ಮೇಲೆ ನಾವು ನಮ್ಮ ಫೀಲಿಂಗ್ಸ್ ಮೇಲೆ ಅಲ್ಲ, ನಮ್ಮ ಅನಿಸಿಕೆ ಮೇಲೆ ಅಲ್ಲ, ಬೇರೆಯವರು ಅವರ ಅನುಭವ ಏನ್ ಹೇಳ್ತಾರೆ ಅದು ನಮ್ಮ ಜೀವಿತದಲ್ಲಿ ಸಿಗ್ಬೇಕು ಅನ್ನೋದು ಅಲ್ಲ. ವಾಕ್ಯ ಏನ್ ಹೇಳುತ್ತೆ ಅದನ್ನ ನಾವು ನಂಬಬೇಕು. ಡೌಟ್ ಬಂದ ಅದೇ ವಾಕ್ಯ ಬಾಯ್ಪಾಠ ಮಾಡಿ ಕೋಟ್ ಮಾಡಿ, ಅದಾದ್ಮೇಲೆ ಅದೇ ಹೊರಟೋಗುತ್ತೆ. ಸೈತಾನ ಕೂಡ ಹೊರಟೋಗ್ತಾನೆ. ಸೈತಾನ ಏನ್ ಮಾಡಿದ್ರೆ, ಯೇಸುವನ್ನು ಶೋಧನೆ ಮಾಡ್ಲಿಕ್ಕೆ ಬಂದಾಗ ಯೇಸುಸ್ವಾಮಿ ಏನ್ ಮಾಡಿದ್ರು, ಅವ್ರಿಗೆ ಫೈಟಿಂಗ್ ಮಾಡಕ್ ಹೋದ್ರ, ಫೈಟ್ ಮಾಡಲಿಲ್ಲ. ದೇವ್ರ ವಾಕ್ಯ ಹೇಳಿದ್ಮೇಲೆ ಸೈತಾನ ಅವನನ್ನು ಬಿಟ್ಟು ಅಪನಂಬಿಕೆ ಸೈತಾನ ತರ್ತಾನೆ. ದೇವರ ವಾಕ್ಯ ನೀವು ಕೋಟ್ ಮಾಡುವಾಗ ಅದು ನಿಮ್ಮನ್ನ ಬಿಟ್ಟು ಹೋಗ್ತಾನೆ. ದಯಮಾಡಿ ಲಾಸ್ಟ್ ಒಂದು ಮಾತು ಓದ್ಬಿಡಿ. ಕಡೆ ಒಂದು ಮಾತಿದೆ, ಮೊದಲನೇ ಬರೆದ ಪತ್ರಿಕೆ 5ನೇ ಅಧ್ಯಾಯ 11-13. ಮೊದಲನೇ ಬರೆದ ಪತ್ರಿಕೆ 5ನೇ ಅಧ್ಯಾಯ. ಆ ಸಾಕ್ಷಿ ಯಾವನೆಂದರೆ, ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿ. ಆ ಜೀವ ಆತನ ಮಗನಲ್ಲಿ ಅದೇ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ, ಯಾವನು ದೇವರ ಮಗನನ್ನು ಯೇಸು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು. ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವ ಇಲ್ಲ. ಕ್ಲಾರಿಟಿ ಇದೆ. ನಾವು ಸ್ವಾಮಿ ಅಂಗೀಕಾರ ಮಾಡ್ಕೊಂಡಿದೆ, ಭಜನೆ ಪಡೆದ್ರೆ ಜೀವ ಇದೆ. ದೇವರ ವಾಕ್ಯ ಹೇಳ್ತಾ ಇದೆ. ಇದನ್ನ ನಂಬೇಕಷ್ಟೇ ಹೊರತು ಬೇರೆ ನೀವು ನಂಬ್ಕೊಳಕ್ ಹೋಗ್ಬೇಡ್ರಿ. ಬೇರೆ ನಂಬ್ಕೊಳಕ್ ಹೋದ್ರೆ ಏನಾಗ್ತದೆ, ಈ ನಿಮ್ಮ ಸಂದೇಹವನ್ನ ನೀವು ನಂಬಿಕೆಯನ್ನ ಬಲಹೀನಗೊಳಿಸ್ತೀರಿ. ಸಂದೇಹವನ್ನ ನೀವು ಒಳಗೆ ತರುವಾಗ ಮತ್ತೇನಾಗ್ತದೆ, ಅಶ್ಯೂರೆನ್ಸ್ ಕಳ್ಕೊಂತೀರಿ. ಮುಂದಕ್ಕೆ ಹೋಗಿ. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ. ನಿಮಗೆ ಗೊತ್ತಾಗಬೇಕು, ನಾನು ರಕ್ಷಣೆ ಪಟ್ಟಿದ್ದೇನೆ ನನಗೆ ಗೊತ್ತಾಗ್ತದೆ. ಯಾವಾಗ ದೇವರ ವಾಕ್ಯದ ಮೇಲೆ ನಾವು ಕರೆಕ್ಟ್ ಆಗಿ ನಂಬಿಕೆ ಇಟ್ರೆ, ಅದ್ರ ಮೇಲೆ ನಾವು ಆತ್ಕೊಂಡ್ರೆ, ಈ ಬೇರೆ ಬೇರೆ ಕೆಲಸಕ್ಕೆ ಬಾರದ ಸಿದ್ಧಾಂತಗಳು, ತಪ್ಪು ಬೋಧನೆಗಳು, ಮನುಷ್ಯರ ಅನುಭವಗಳು ನಮ್ಮ ಒಂದು ಫೀಲಿಂಗ್ಸ್ ಗಳಿಗೆ ಅವಕಾಶ ಕೊಡದೆ ದೇವರ ವಾಕ್ಯ ನಿಂತ್ಕೊಂಡ್ರೆ ನಮಗೆ ಗೊತ್ತಾಗ್ತದೆ. ಅದೇ ರಕ್ಷಣೆಯ ನಿಶ್ಚಯತೆ, ಅದೇ ರಕ್ಷಣೆಯ ಭದ್ರತೆ. ಅದರಲ್ಲಿದ್ದಾಗಲೇ ನಮಗೆ ರಕ್ಷಣೆಯ ಆನಂದ ಮತ್ತು ದೇವರೊಟ್ಟಿಗೆ ನಾವು ಸಮಾಧಾನ ಇದ್ದೇವೆ ಅಂತ ಹೇಳುವ ಒಂದು ಅನುಭವದಿಂದ ನಮ್ಮ ಪ್ರಾರ್ಥನೆ ದೇವ್ರು ಕೇಳ್ತಾನೆ ಅನ್ನುವಂತ ನಿಶ್ಚಯತೆ ಮತ್ತು ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕುತ್ತೆ ಅಂತ ನಿರೀಕ್ಷೆ, ಇವೆಲ್ಲವೂ ಕೂಡ ಇದೊಂಥರ ಪ್ಯಾಕೇಜ್. ಇಂಥ ಒಂದು ಅನುಭವದಲ್ಲಿ ಮುಂದೆ ಸಾಗಲಿಕ್ಕಾಗುವಂತೆ ದೇವರ ವಾಕ್ಯಕ್ಕೆ ನಮ್ಮ ಜೀವಿತದಲ್ಲಿ ಮೊದಲನೇ ಆದ್ಯತೆ ಕೊಟ್ಟು, ವಾಕ್ಯಕ್ಕೆ ನಾವು ಒಳಪಟ್ಟು ವಾಕ್ಯಾನುಸಾರವಾಗಿ ನಾವು ಇದ್ದೇವೆ ಎನ್ನುವಂತ ಅನುಭವದಲ್ಲಿ ನಾವು ಮುಂದೆ ಸಾಗುವಾಗ
ನಾವು ನಿಜವಾಗ ಕೂಡ ರಕ್ಷಣೆ ಆನಂದದಲ್ಲಿ ಮತ್ತು ರಕ್ಷಣೆ ಭದ್ರತೆಯಲ್ಲಿ, ರಕ್ಷಣೆ ನಿಶ್ಚತೆಯಲ್ಲಿ ನಾವು ಬೆಳಲಿಕ್ಕೆ ಅನುಕೂಲ ಆಗ್ತದೆ. ಬೇರೆಯವರು ಕೂಡ ನಾವು ಮಾರ್ಗದರ್ಶನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ದೇವರಿಗೆ ವಾಕ್ಯ ಬೋಧನೆ ಆಶೀರ್ವದಿಸಿ.